ನಮಸ್ಕಾರ, ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ ನಮ್ಮ ಜೊತೆ ಬಿಗ್ ಬಾಸ್ ನಿಂದ ಹೊರಬಂದಂತಹ ಚಂದ್ರಪ್ರಭಾ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮಸ್ತೆ ಚಂದ್ರಪ್ರಭಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಹೇಗನ್ಸ್ತು ಬಿಗ್ ಬಾಸ್? ತುಂಬ ಚೆನ್ನಾಗಿದೆ. ಯಾಕೆಂದರೆ ಬಿಗ್ ಬಾಸ್ ಅಂದ್ರೆ ಒಂಥರ ದೊಡ್ಡ ಶೋ ಅಲ್ವೇ, ಒಂಥರ ತುಂಬ ಖುಷಿ. ಓಕೆ, ಯಾಕೆ ಚಂದ್ರಪ್ರಭಾ ಅವರು ಅಷ್ಟು ಸಡನ್ ಡಿಸಿಷನ್ ತಗೊಂಡ್ಬಿಟ್ರು? ಬ್ರೇಕಲ್ಲಿ ಎದ್ದು ಹೊರಗೆ ಬಂದ್ಬಿಟ್ರು, ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ? ನನಗೆ ಬಿಗ್ ಬಾಸ್ ಅಂದರೆ ನನಗೆ ತುಂಬ ಇಷ್ಟವಾದ ಒಂದು ಶೋ ಮೇಡಮ್. ನನಗೆ ಆಮೇಲೆ ತುಂಬ ಚೆನ್ನಾಗೂ ಆಡ್ತೀನಿ ಅಂದರೆ ನನಗೆ ಕಾನ್ಫಿಡೆಂಟ್ ಇತ್ತು. ನಾನು ಗೆಲ್ತೀನಿ ಅನ್ನೋದಿಲ್ಲ ಅಂದರೂ ನಾನು ತುಂಬ ದಿನ ಇರ್ತೀನಿ ಜರ್ನಿನಲ್ಲಿ ಅಂತ. ನನಗೆ ಒಬ್ಬ 4-5 ದಿನದಿಂದ ನನಗೆ ಒಬ್ಬ ಕಲಾವಿದನಾಗಿ ಏನೋ ನನಗೆ ಒಂದು ಸ್ವಲ್ಪ ಮನಸ್ಸಿಗೆ ತುಂಬ ನೋವಾಯಿತು. ಅದರಿಂದ ನಾನು ಹೋಗ್ಬೇಕು ಅಂತಲೇ ಡಿಸೈಡ್ ಮಾಡ್ಕೊಂಡು ಯಾರಿಗೂ ಗೊತ್ತಾಗ್ದಾಗೆ ಡೋರೆಲ್ಲ ಓಪನ್ ಮಾಡ್ಕೊಂಡು ಆಚೆ ಬಂದೆ. ಆಮೇಲೆ ನಮ್ಮ ಸಹಪಾಠಿಗಳೆಲ್ಲ ಏನಕ್ಕೆ ಅಂದ್ಬಿಟ್ಟು ಅವರೆಲ್ಲ ಕರ್ಕೊಂಡು ಬಂದರು. ಆಮೇಲೆ ಸುದೀಪಣ್ಣನು ಕೇಳಿದ್ರು, ಅಂದರೆ ಸಿಂಗಲ್ ಕನ್ಫೆಷನ್ ರೂಮ್ ಇರ್ತದಲ್ಲ ಅಲ್ಲಿ, ಇಲ್ಲ ನಾನು ಹೋಗಲೇಬೇಕು ಸರ್, ನಾನು ಹೋಗ್ತೀನಿ ಅಂದೆ. ಏನಕ್ಕೆ ಅಂತ ಅಲ್ಲೂ ಕೇಳಿದ್ರು, ಮತ್ತು ಸ್ಟೇಜ್ ಮೇಲೂ ಕೇಳಿದ್ರು. ನಾನು ಅದನ್ನ ಅಲ್ಲೂ ಹೇಳಲಿಲ್ಲ, ನನಗೆ ಇಲ್ಲೂ ಹೇಳೋಕ್ಕೆ ಇಷ್ಟ ಇಲ್ಲ. ನನಗೆ ಒಟ್ಟಲ್ಲಿ ಒಬ್ಬ ಕಲಾವಿದನಾಗಿ ನನಗೆ ತುಂಬ ಬೇಜಾರಾಗಿತ್ತು. ಅದರಿಂದ ನಾನು ಆಚೆ ಬಂದೆ. ನಾನೇ ಸ್ವಯಂ ಘೋಷಿತವಾಗಿ ಬಿಗ್ ಬಾಸ್. ಅಂದ್ರೆ ಏನ್ ಮನೆಯಲ್ಲಿ ಯಾರಾದ್ರೂ ನಿಮಗೆ ನೋವು ಮಾಡಿದ್ರ, ಅಥವಾ ಅಲ್ಲಿರೋ ಏನಾದ್ರು ಆಗಿದ್ದ ಇನ್ಸಿಡೆಂಟ್ ಇಂದ ನಿಮಗೆ ಏನಾದ್ರು ನೋವು ಆಯ್ತಾ ಏನು ಅಂತ? ಇಲ್ಲ, ಅದೇ ಕೆಲವೊಂದು ಹೇಳ್ಬಾರ್ದು ಅಂತ ಇದ್ದೀನಿ. ಅದು ಸಮಯ ಬಂದಾಗ ನಾನು ಹೇಳ್ತೀನಿ ಖಂಡಿತ. ನಾನು ಅಲ್ಲೂ ಸುದೀಪಣ್ಣನ ಜೊತೆ ಸುದೀಪ್ ಸರ್ ಕೇಳಿದಾಗ ನಾನು ಹೇಳಲಿಲ್ಲ. ಒಟ್ಟಿನಲ್ಲಿ ನಾನು ನನ್ನ ಒಂದು ಜರ್ನಿನಲ್ಲಿ, ಒಂದು 19 ವರ್ಷದ ಜರ್ನಿನಲ್ಲಿ ಕಲಾವಿದನಾಗಿ ನನಗೆ ಒಟ್ಟಿನಲ್ಲಿ ಏನೋ ತುಂಬ ಬೇಜಾರಾಯಿತು. ಅದರಿಂದ ನನಗೆ ಬೇಡ ಅಂತ ಅನಿಸ್ತು ನನಗೆ. ಓಕೆ, ಅಂದ್ರೆ ಏನಾದ್ರು ಈ ಸ್ಯಾಟರ್ಡೆ ಎಪಿಸೋಡ್ ಆಯ್ತಲ್ಲ, ಅಂದ್ರೆ ನಿಮ್ದು ಮತ್ತೆ ಕಾವ್ಯ ಅವ್ರದ್ದು ವಿಚಾರ ಬಂದಾಗ ಅದಕ್ಕೇನಾದ್ರು ಪಶ್ಚಾತ್ತಾಪ ಆಯ್ತಾ ಅಂತ? ಆ ಥರ ಏನಿಲ್ಲ. ನನಗೆ 4-5 ದಿನ ಹಿಂದೆನೇ ನನಗೆ ಏನೋ ಒಂದು ಸ್ವಲ್ಪ ಒಬ್ಬ ಕಲಾವಿದನಾಗಿ ನನಗೇನೋ ಒಂದು ಸ್ವಲ್ಪ ಬೇಜಾರಾಗಿತ್ತು. ನನಗೆ ಬೇಡ ಅಂತ ಅನ್ನಿಸ್ತು, ಬಿಗ್ ಬಾಸ್ ನನಗೆ ಬೇಡ ಅಂತ ಅನ್ನಿಸ್ತು. ಅಲ್ಲ, ಅದು ತುಂಬಾ ದೊಡ್ಡ ಒಳ್ಳೆ ಆಪರ್ಚುನಿಟಿ ಅಲ್ಲ. ಅಂಡ್ ನೀವೆಲ್ಲ ಪೊಟೆನ್ಷಿಯಲ್ ಇದ್ದಿದ್ ಕಂಟೆಸ್ಟೆಂಟ್, ಆ ತರದೊಂದು ಡಿಸಿಷನ್ ತಗೊಳಕ್ ಆಕ್ಚುಲಿ ತುಂಬಾ ಧೈರ್ಯ ಬೇಕು. ಅಂಡ್ ಯಾವ ಕಾರಣಕ್ಕೆ ಅಂತ ಅಲ್ಲ, ಅದೊಂದು ನಾನು ಈಗ ಹೇಳಕ್ಕಂತೂ ಇಷ್ಟಪಡೋದಿಲ್ಲ. ಅದು ಸಮಯ ಬಂದಾಗ ನಾನು ಖಂಡಿತ ಹೇಳ್ಕೋಬೇಕು ಅಂತ ಇದ್ದೀನಿ. ನಾನು ಖಂಡಿತ ಯಾವಾಗಲೂ ಹೇಳ್ತೀನಿ. ಈಗ ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಮೇಡಮ್. ಓಕೆ, ಇನ್ನು ನೀವು ಇದು ಕಾವ್ಯವ್ರ ಜೊತೆ ಮಾತಾಡ್ತಿರಲ್ಲ, ಅಂದ್ರೆ ಮಸಿ ಬಳಿಯೋ ಇದರಲ್ಲಿ ಚಟುವಟಿಕೆಯಲ್ಲಿ, ಅಂದ್ರೆ ಅದು ಏನಾದ್ರು ನಿಮ್ಗೆ ಬೇರೆ ಏನಾದ್ರು ಹೇಳ್ಬೇಕು ಅಂತಿದ್ದು, ಅದು ಕನ್ವೆ ಮಾಡೋಕ್ಕಾಗ್ಲಿಲ್ವಾ ಸರಿಯಾಗಿ? ಅದು ಬೇರೆ ಏನೋ ಹೇಳಕ್ ಹೋಗಿ ಆ ಥರ ಹೇಳ್ಬಿಟ್ರೆ ಹೇಗೆ ಅಂತ? ಇಲ್ಲ, ಅದನ್ನ ಹೇಗೆ ಅಂದರೆ ನಾವೆಲ್ಲ ತುಂಬ ಕ್ಲೋಸ್ ಆಗಿದ್ದು. ನಾನು ತಂಗಿ ಅಣ್ಣ ಅಂತ. ಗಿಲ್ಲಿ ನಾನು ಅಲ್ಲಿಗೆ ಹೋದಾದ್ಮೇಲೆ ಅದಕ್ಕಿಂತ ಮುಂಚೆಯಿಂದನೂ ಭಾಳ ಪರಿಚಯ ನಮಗೆ. ಅದರಿಂದ ಅವ್ರಿಗೂ ಏನು ಬೇಜಾರಾಗಿಲ್ಲ, ನನಗೂ ಏನು ಬೇಜಾರಾಗಿಲ್ಲ. ಆಮೇಲೆ ಹೊರಗಡೆ ಹೇಗಾಗಿದೆ ಅಂತ ನಾನು ಇನ್ನೂ ನೋಡಿಲ್ಲ. ನೆನ್ನೆ ಬಂದೆ, ಈಗ ಇಲ್ಲಿ ಕರೆದ ತಕ್ಷಣ ಇಲ್ಲಿ ಬಂದಿದ್ದೀನಿ. ಹೊರಗಡೆ ಜಗತ್ತಿನಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. ನಾವೆಲ್ಲ ಅದ ಭಾಳ ಖುಷಿಯಾಗಿ ಎಂಜಾಯ್ ಮಾಡೋದು ಅಂತ ನಾನು ಅನ್ಕೋತೀನಿ. ಓಕೆ, ಇನ್ನು ನೀವು ಹೊರಗೆ ಬಂದಾಗ ನಿಮ್ಮ ವೈಫ್ ಏನು ಹೇಳಿದ್ರು? ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ಸುದೀಪ್ ಸರ್ ಹತ್ರ ತುಂಬಾ ಇಷ್ಟ ಇವ್ರಿಗೆ ಈ ಶೋ ಅಂದ್ರೆ, ಇಲ್ಲಿಗೆ ಬರೋದು ಅವ್ರಿಗೆ ದೊಡ್ಡ ಕನಸಾಗಿತ್ತು ಅಂತ ಹೇಳ್ತಿದ್ರು. ಬಟ್ ನೀವು ನೋಡಿದ್ರೆ ಇಲ್ಲ, ನಾನು ಮನೆಗೆ ಹೋಗ್ಲೇಬೇಕು ಅಂತ ಬಂದ್ಬಿಡ್ರಿ. ಏನಂದ್ರು ವೈಫು? ನಾನು ಅವ್ರ ಜೊತೆನೂ ಅದ್ರ ಬಿಗ್ ಬಾಸ್ ಶೋ ಬಗ್ಗೆನೇ ಮಾತಾಡನೆಲ್ಲ. ಬಂದ ತಕ್ಷಣ ಮಾಮೂಲಿ ಹೆಂಡತಿ ಜೊತೆ ಮಾತಾಡಿದ್ಮೇಲೆ ಆಗಿದ್ದೆ. ಆಮೇಲೆ ಮಾತಾಡೋಣ ಅದೆಲ್ಲ ಅಂದ್ಬಿಟ್ಟು ರಾತ್ರಿ ಬಂದಲ್ಲ ಖುಷಿಯಾಗಿ ನನ್ನ ಹೆಂಡತಿ ಜೊತೆ ಇದ್ದೆ ಅಷ್ಟೇ. ಓಕೆ, ಇನ್ನ ಮನೆಯಿಂದ ಹೊರಗೆ ಬರ್ಬೇಕಾದ್ರೆ ಎಲ್ಲರೂ ಅಷ್ಟು ಮಾತಾಡ್ಸಿರ್ತಾರೆ. ಒಂದು 5 ನಿಮಿಷ ಟೈಮ್ ಇರುತ್ತೆ. ಅಷ್ಟು ದಿನ ಒಟ್ಟಿಗೆ ಇರ್ತೀರಿ. ಪ್ರಪಂಚದ ಹೊರಗಡೆ ಪ್ರಪಂಚದ ನಿಮ್ಗೆ ಯಾರಿಗೂ ಕಾಂಟ್ಯಾಕ್ಟೇ ಇರೋದಿಲ್ಲ. ಬಟ್ ಯಾಕೆ ಯಾರ ಜೊತೆಗೂ ಮಾತಾಡ್ಲೇ ಇಲ್ಲ ನೀವು ಅಂತ? ಪಾಪ ರಕ್ಷಿತಾ ಎಲ್ಲ ಸಿಕ್ಕಾಪಟ್ಟೆ ಅಳ್ತಿದ್ರು, ಮಾತಾಡಿ ಅಣ್ಣ ಅಂತ. ಅಟ್ಲೀಸ್ಟ್ ಒಂದು ಬಾಯಾದ್ರೂ ಹೇಳ್ಬೋದಿತ್ತು ಎಲ್ರಿಗೂ ನಿಂತ್ಕೊಂಡು. ಯಾಕೆ ಏನಾಯ್ತು ಅಂತ? ಅದೇನು ಹೇಳುತ್ತಲ್ಲ ಮೇಡಮ್, ಯಾಕೆಂದ್ರೆ ನನಗೆ ಯಾರನ್ನು ಮಾತಾಡ್ಸಿಲ್ಲ ಅಲ್ಲಿ. ಕಾರಣ ಹೇಳಕ್ಕೆ ಅಂದ್ರೆ ನಿಮಗೆ ಇಷ್ಟ ಇಲ್ಲ, ಓಕೆ. ಬಟ್ ಆದ್ರೆ ಹೊರಗೆ ಬರ್ಬೇಕಾದ್ರೆ ಅಟ್ಲೀಸ್ಟ್ ಮನೆಯವ್ರನ್ನೆಲ್ಲ ಚೆನ್ನಾಗಿ ಮಾತಾಡ್ಸ್ಬಿಟ್ಟು ಬರ್ಬೋದಿತ್ತು ಅಂತ. ಅಷ್ಟೊಂದು ಬೇಜಾರಾಗ್ಬಿಟ್ಟಿದ್ದ? ನನ್ಗೆ ತುಂಬಾನೇ ಬೇಜಾರಾಗಿತ್ತು. ತುಂಬಾ ಅಂದ್ರೆ ತುಂಬಾನೇ ನನಗೆ ಬೇಜಾರಾಗಿತ್ತು. ನಾನು ಅದರಿಂದ ನಾನು ಮಾತಾಡ್ನೂ ಇಲ್ಲ, ಏನೂ ಇಲ್ಲ. ನಾನು ಪಾಡಕ್ಕೆ ಸೀದಾ ಬಂದೆ. ಆಮೇಲೆ ನಾನು ಅಲ್ಲಿ ಎಲ್ಲರ ಜೊತೆ ಯಾರ ಜೊತೆ ಸರ್ವೇ ಸಾಮಾನ್ಯಗೆ ಎಲ್ಲೋ ಆಕಸ್ಮಿಕವಾಗಿ ಜಗಳ ಆಗಿರ್ಬೋದು. ಅದು ಬಿಟ್ಟರೆ ಎಲ್ಲರ ಜೊತೆ ಭಾಳ ತುಂಬ ಫ್ರೆಂಡ್ಲಿ ಆಗಿದ್ದೆ ನಾನು. ಅದರಿಂದ ಯಾರ ಮೇಲೂ ದ್ವೇಷನೂ ಇಲ್ಲ ನನಗೆ. ಬಟ್ ಆದರೂ ನಾನು ಮಾತಾಡ್ನಿಲ್ಲ ಯಾರ ಜೊತೆನೂ. ಅದ್ರಲ್ಲೂ ರಕ್ಷಿತ್ ಅವ್ರು ತುಂಬಾ ಅಳ್ತಾ ಇದ್ರು. ಅಂದ್ರೆ ಅವರು ನಿಮ್ ಜೊತೆ ಕುತ್ಕೊಂಡು ತುಂಬಾ ಮಾತಾಡ್ತಾ ಇದ್ರು. ಆಮೇಲೆ ನೀವು ಕೇಳ್ತೀರಿ ಮನೆಯಲ್ಲಿ ನೀನ್ ಯಾಕೆ ತುಂಬಾ ಜನದ ಜೊತೆ ಮಾತಾಡ್ತಾ ಇಲ್ಲ ಅಂತ. ಅಶ್ವಿನಿ, ಕಾಕ್ರೋಚ್ ಸುದಿ, ಇನ್ನೊಂದಿಬ್ರು 3 ಜನದ ಹೆಸರು ಹೇಳ್ತಾರ ಅವರು. ಬಟ್ ಅವ್ರ ಹೆಸರು ಹೇಳ್ತಾವ್ರು ನಿಮ್ ಮಾತಾಡ್ತಾ ಇದ್ದಿದ್ದೆ ನಿಮ್ ಜೊತೆಗೆ. ಅವರು ಕೂಡ ತುಂಬಾ ಅಳ್ತಾ ಇದ್ರು, ತುಂಬಾ ಅಟ್ಯಾಚ್ ಆಗಿದ್ರು ಅನ್ಸುತ್ತೆ ನಿಮಗೆ. ಹೌದು, ಅಂದ್ರೆ ಅವ್ರ ಫ್ಯಾಮಿಲಿ ಎಲ್ಲ ತುಂಬಾ ದೂರದಲ್ಲಿ ಇರೋದು. ಅದರಿಂದ ಇಲ್ಲೂ ಬಂದಾಗ ಅಂದ್ರೆ ಅವ್ರ ಜೊತೆ ಏನೋ ಸಣ್ಣ ಪುಟ್ಟ ಜಗಳ ಆದಾಗ ಜಾಸ್ತಿ ಮಾತಾಡ್ತಿರ್ಲಿಲ್ಲ. ನನ್ನ ಜೊತೆ ಜಾಸ್ತಿ ಅಂದರೆ ನನ್ನ ತೊಡೆ ಮೇಲೆ ಮಲ್ಕೊಳ್ಳೋದು, ನನ್ನ ಜೊತೆ ಯಾವಾಗಲೂ ಇರೋದ್ರಿಂದ ರಕ್ಷಿತಾ ಅಂದರೆ ಒಂದು ತುಂಬ
ತಂಗಿಗಿಂತಲೂ ಒಂದು ಹೆಚ್ಚಿನ ಭಾವ ರಕ್ಷಿತನ ಜೊತೆ, ಒಂಥರ ಮಗ್ಳ ತರ. ಓಕೆ, ಇನ್ನ ನೀವು ಈ ವಾರ ಒಂದು ದೊಡ್ಡ ತ್ಯಾಗ ಮಾಡ್ತೀರಿ. ನೀವು ಮತ್ತೆ ಧ್ರುವ ಅಂತ ಮಾತಾಡ್ಕೊಂಡು ಮಾಳುಗೆ ಲೆಟರ್ ಕೊಡೋಣ ಅಂತ ಹೇಳ್ಬಿಟ್ಟು ಮಾಳು ಅದರಿಂದ ಕ್ಯಾಪ್ಟನ್ ಆಗ್ತಾರೆ. ಇನ್ ಕೇಸ್ ನೀವೇನಾದ್ರೂ ಆ ಒಂದು ಲೆಟರ್ನ ಬಿಟ್ಕೊಡ್ದಲೆ ಇಲ್ಲ ನನಗೆ ಬೇಕು ಅಂತ ನೀವೇನಾದ್ರು ಕೇಳಿದ್ರೆ ಬಹುಶಃ ಮಾಳು ಕೊಟ್ಟಿದ್ರು ಅನ್ಸುತ್ತೆ. ಅವಾಗ ನೀವ್ ಅಲ್ಲಿ ಮನೇಲಿ ಉಳ್ಕೊಂತಿದ್ರ ಹೇಗೆ ಅಂತ? ಇಲ್ಲ, ನಾನು ಕೊಡ್ಲಿ ಬಿಡ್ಲಿ ನಾನು 100% ಇನ್ನೂ ಇರ್ತಾ ಇದೆ. ಯಾಕೆಂದ್ರೆ ಉತ್ತಮ ಬಂದಾದ್ಮೇಲೆ ಆಲ್ಮೋಸ್ಟ್ ಉತ್ತಮ ಕಿಚನ್ ಚಪ್ಪಳೆ ಬಂದಾದ್ಮೇಲೆ ಆಲ್ಮೋಸ್ಟ್ ಇರ್ತೀವಿ ಅಂತ ನನಗೆ ಕಾನ್ಫಿಡೆಂಟ್ ಇತ್ತು. ಬಟ್ ನಾನೇ ಆಚೆ ಬಂದದ್ದು ಅಷ್ಟೇನೆ ಮೇಡಮ್. ಅದೇ ನೀವೇನ್ ಕೇಳಿದ್ರು ನಾನೇ ಆಚೆ ಬಂದಿದ್ದು. ಕೆಲವೊಂದನ್ನ ಹೇಳ್ಬಾರ್ದು, ನಾನು ಹೇಳಲ್ಲ ಈಗ್ಲೇನೆ. ಬಟ್ ನೋಡೋಣ ಆಮೇಲೆ ಚಂದ್ರಪ್ರಭು ಅವ್ರು ಸಿಕ್ಕಾಪಟ್ಟೆ ಇಮೋಷನಲ್ ಅಂತ ಅಂದ್ರೆ ಪಾಪ. ಅಂದ್ರೆ ಕೆಲವೊಂದ್ಸಲಿ ಸಣ್ಣ ವಿಚಾರಕ್ಕೂ ಸಿಕ್ಕಾಪಟ್ಟೆ ಹತ್ಬಿಡ್ತೀರಿ. ಸ್ಪೆಷಲಿ ಸತೀಶ್ ಅವ್ರ ಜೊತೆ ಒಂದು ಗಲಾಟೆ ಆಗತ್ತೆ ನಿಮಗೆ, ಅವಾಗ ನೀರ್ ಕುಡಿಯಕ್ ಬಿಡ್ತಿಲ್ಲ ಅಂತ ಹೇಳ್ಬಿಟ್ಟು. ಸತೀಶ್ ಅವ್ರ ಜೊತೆ ಇರೋ ತುಂಬಾ ಕಷ್ಟ ಆಗ್ಬಿಟ್ಟಿತ್ತ ನಿಮಗೆ ಹೇಗೆ ಅಂತ? ಅಂದ್ರೆ ಏನು ಅಂದ್ರೆ ಮೇಡಮ್, ಅವ್ರು ಬೆಳೆದಿರೋ ವಾತಾವರಣನೇ ಬೇರೆ, ನಾನ್ ಬೆಳೆದಿರೋ ವಾತಾವರಣನೇ ಬೇರೆ. ಅವ್ರಿಗೆ ಹೆಂಗೆ ಅಂದ್ರೆ ಒಂದು ಬ್ಯೂಟಿ ಕಡೆ ಜಾಸ್ತಿ ಗಮನ, ನಮ್ಗೆ ಏನೋ ಒಂದು ಕೆಲಸ ಅಂತ ಬಂದಿದ್ವಿ, ಕೆಲಸ ಜಾಸ್ತಿ ಮಾಡಬೇಕು ಅಂತ. ಅದರಿಂದ ಇಬ್ರಿಗೂ ಯಾಕೆಂದ್ರೆ ಅವರು ತುಂಬ ಎಷ್ಟು ಟೈಮ್ ತಗೋತಾ ಇದ್ರು ಅಂದರೆ ಒಂದು 6 ಜನ ಸ್ನಾನ ಮಾಡ್ಕೊಂಡು ಬರೋ ತನಕನೂ ಅವ್ರು ಬರ್ತಿರ್ಲಿಲ್ಲ. ಅವತ್ತು ಅದಕ್ಕೇನೆ ಅವ್ರಿಗೋಸ್ಕರ ಅವ್ರಿಗೂ ನಮಗೂ ಜಗಳ ಆದಿತ್ತು. ಅಲ್ಲಿ ಗಂಟನೂ ಹೋಗ್ಲಿ ಅಂತ ತುಂಬ ನಾನೇ ಸಹಿಸ್ಕೊಂಡಿದ್ದೆ. ಅವತ್ತು 6 ಜನ ಹೋಗಿ ಸ್ನಾನ ಮಾಡೋ ಗಂಟ್ಲು ಅವ್ರು ಬಂದಿರಲಿಲ್ಲ. ನನಗೆ ನೀರು ಕುಡಿಬೇಕು ಅಂತ ತುಂಬ ದಾವಾಗ್ತೈತೆ, ಆಮೇಲೆ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಅದು ಬೇರೆ ಬಿಲ್ ಆಗ್ತೈತೆ, ಹೋಗ್ಲೇಬೇಕು. ಅಲ್ಲಿ ಹೋದಾಗ ತಡಿನಾರ್ದೆ ಅವ್ರಿಗೂ ನಮಗೂ ಜಗಳ ಆಯಿತು. ಓಕೆ, ಅವರು ನಮ್ಮ ಇಂಟರ್ವ್ಯೂನಲ್ಲೇ ಹೇಳ್ತಾ ಇದ್ರು, ಅಂದ್ರೆ ನಿಮ್ಗೆಲ್ಲ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತೀರಾ ಗೊತ್ತಾ, ಒಂದು ಟೈಮ್ ಎಲ್ಲ ರೆಸಾರ್ಟಲ್ಲಿ ಇರಿಸ್ತಾರೆ ನಿಮ್ಮನ್ನ 1-2 ದಿನ. ಆ ಟೈಮಲ್ಲಿ ನಾನು ಮತ್ತೆ ಚಂದ್ರಪ್ರಭಾ ಇಬ್ರು ಮಾತಾಡ್ಕೊಂಡಿದ್ವಿ, ಮನೆಗೆ ಹೋದ್ಮೇಲೆ ಏನಾದ್ರು ಕಂಟೆಂಟ್ ಮಾಡೋಣ, ಈ ಥರದ್ದು ಏನಾದ್ರು ಒಂದು ಜಗಳ ಮಾಡೋಣ ಅಂತ. ಅದಕ್ಕೆ ಅವತ್ತು ಆ ಜಗಳ ಆಗಿದ್ದು ಅಂತ ಹೇಳಿದ್ರು. ನಿಜನಾ? ನೀವಿಬ್ರು ಮಾತಾಡ್ಕೊಂಡು ಬಂದಿದ್ರ? ಅಲ್ಲಿ ಮಾತಾಡ್ಕೊಂಡು ಯಾರು ಜಗಳ ಮಾಡ್ತಾರೆ ಮೇಡಮ್, ಗ್ಲಾಸ್ ಎಲ್ಲ ಹೊಡ್ಕೊಂಡು. ಬಟ್ ಅವರು ಏನು ಹೇಳ್ತಾರೋ ಗೊತ್ತಿಲ್ಲ, ಯಾಕೆಂದ್ರೆ ಮಾತಾಡ್ಕೊಂಡು ಅಳಕ್ಕಾಗೋದಿಲ್ಲ. ಮಾತಾಡ್ಕೊಂಡು ಯಾವತ್ತೂ ಮಾತಾಡ್ಕೊಂಡು ಆ ಫೀಲ್ ಬರೋದೇ ಇಲ್ಲ. ನಾವು ಹತ್ತಿದ ತಕ್ಷಣ ನಾವು ಇನ್ನೊಬ್ರು ಇದ್ರಿಗೆ ಸಣ್ಣವರಾಗ್ಬಿಡ್ತೀವಿ. ಅಂದರೆ ಏನು ನಾವು ಚಿಕ್ಕವರು ಅಂತ ಅನ್ಸ್ಬಿಡ್ತೀವಿ. ಅವ್ರೇನಾಗಿ ಹೇಳ್ಕೊಂಡವ್ರೆ ಅಂದರೆ ನಾವೇನು ಮಾಡೋಕ್ಕಾಗೋದಿಲ್ಲ. ಓಕೆ, ಇನ್ನು ಮನೆಯಲ್ಲಿ ಆಡಿಯನ್ಸ್ ನೋಡಿರೋ ಪ್ರಕಾರ, ನಾವೆಲ್ಲ ನೋಡಿರೋ ಪ್ರಕಾರ ಮನೇಲಿ ಎಲ್ರ ಜೊತೆ ಚೆನ್ನಾಗಿದ್ದಿದ್ದು ನೀವು ಒಬ್ಬರೇ. ಅಂದ್ರೆ ತೀರಾ ಯಾರ ಜೊತೆಗೂ ಅದನ್ನ ರಬ್ ಮಾಡ್ಕೊಂಡಲೆ ಗಲಾಟೆ ಮಾಡ್ಕೊಂಡಲೆ ಇದ್ದಿದ್ದು. ನಿಮಗೇನಾದ್ರು ಅನ್ಸುತ್ತಾ ರಕ್ಷಿತನ ಮನೆಯವರೆಲ್ಲ ಟಾರ್ಗೆಟ್ ಮಾಡ್ತಾ ಇದ್ರು ಅಂತ ಹೇಳ್ಬಿಟ್ಟು? ಆ ಥರ ಏನೂ ಇಲ್ಲ ರಕ್ಷಿತನ ಮೇಲೆ. ಯಾಕೆ ಅಂದರೆ ಯಾವತ್ತು ಸತ್ಯದ ಪರ ವಾದ ಮಾಡ್ತೀವಿ, ಅವಾಗ ಏನು ಮಾಡ್ತೀವಿ ಅಂದರೆ ವಾದ ವಿವಾದ ಅದೇ ಆಗುತ್ತೆ. ನಾನು ರಕ್ಷಿತನ ಬಗ್ಗೆ ಹೇಳೋದಾದರೆ ಅವಳು ಯಾವತ್ತೂ ಬೇರೆ ಅಂದರೆ ಅಸತ್ಯದ ಬಗ್ಗೆ ಮಾತಾಡ್ತೀನಲ್ಲ. ಅಂದರೆ ಎಲ್ಲಿ ನ್ಯಾಯ ಐತೆ ಅಲ್ಲಿ ಮಾತಾಡೋದು, ಇಲ್ಲ ಅಂದರೆ ಆರಾಮ್ ಸೈಲೆಂಟ್ ಆಗಿರೋಳು. ಓಕೆ, ಇವಾಗ ವೀಕೆಂಡಲ್ಲಿ ಒಂದು ವಿಟಿ ಪ್ಲೇ ಮಾಡ್ತಾರೆ. ರಕ್ಷಿತಾ ಕಾಲಲ್ಲಿ ಅದೇ ನಿಮ್ಮ ಓಟ್ನ ನನ್ನ ಕಾಲಲ್ಲಿ ಹಾಕಿ ತುಳಿತೀನಿ ಅನ್ನೋದನ್ನ. ಬಟ್ ಅಶ್ವಿನಿ ಅವ್ರ ಮನೆಗೆ ಏನು ಹೇಳ್ತಾರೆ, ಕಲಾವಿದ್ರಿಗೆ ಚಪ್ಪಲಿ ತೋರಿಸಿದ್ರು ಅದನ್ನ ಅಂತ. ಆ ವಿಡಿಯೋ ನೋಡಿದಾಗ ನಿಮ್ಮ ರಿಯಾಕ್ಷನ್ ಎಲ್ಲ ಹೇಗಿತ್ತು ಅಂತ? ಅಂದರೆ ಜಗಳ, ಇವಾಗ ಯೂಶಲಿ ಎಲ್ಲರೂ ಜಗಳ ಆಡ್ತಾ ಇದ್ರೆ ಎಲ್ರಿಗೂ ಎಲ್ಲರೂ ನೆನಪಿರೋದಿಲ್ಲ, ಓ ಇವ್ರು ಇದೆ ಅಂದ್ರು, ಇವ್ರು ಹಿಂಗೆ ಅಂದ್ರು ಅಂತೇಳಿ. ಈ ಜಗಳ ಆಡದವ್ರಿಗೆ ನೆನಪಿರುತ್ತೆ ಏನ್ ಮಾತಾಡಿರ್ತೀವಿ ಅಂತ. ಅಶ್ವಿನಿ ಅವ್ರು ಈ ತರ ಕಲಾವಿದರಿಗೆ ರಕ್ಷಿತಾ ಚಪ್ಪಲಿ ತೋರಿಸಿದ್ರು ಅಂದಾಗ ನೀವು ಮನೆಯವ್ರಿಗೆಲ್ಲ ಏನ್ ಅನ್ನಿಸ್ತಾ ಇತ್ತಂತ? ಇಲ್ಲ, ಯಾಕೆಂದರೆ ಅದ್ರ ಬಗ್ಗೆ ಈಗ ಸುದೀಪ್ ಸರ್ವೇ ಈಗ ಲಾಸ್ಟು ಭಾನುವಾರ ಅದಕ್ಕೆ ಏನು ಸತ್ಯಾಸತ್ಯತೆ ಅನ್ನೋದನ್ನ ಸುದೀಪ್ ಸರ್ ಹೇಳಿದ್ದಾರೆ. ಫಸ್ಟು ರಕ್ಷಿತಾ ನನ್ನ ಜೊತೆ ಹೇಳುತ್ತೋ, ಯಾಕಂದರೆ ಯಾರನ್ನಾರು ಕೇಳ್ಕೋಬೇಕು ಅವ್ರು ವೋಟ್ ಮಾಡೋಕ್ಕೆ ಅಂತ. ನಾನು ಫಸ್ಟ್ ರಕ್ಷಿತಾ ಬಂದ ತಕ್ಷಣ ನನ್ನ ಹತ್ರನೇ ಬಂದು, ಯಾಕಮ್ಮ ಅವ್ರು ಕೇಳ್ಕೊ, ಯಾಕಂದ್ರೆ ಅವ್ರು ವೋಟ್ ಮಾಡ್ಬೇಕಲ್ಲ ಅಂದೆ. ನಾನು ಚಂದ್ರಣ್ಣ ನನಗೆ ಕೇಳೋದಿಲ್ಲ, ಯಾಕಂದ್ರೆ ನನಗೆ ಬೇಡ, ನನಗೆ ಕೇಳೋಕೆ ಇಷ್ಟ ಇಲ್ಲ. ಅದು ಅಲ್ಲಿ ಟೆಲಿಕಾಸ್ಟ್ ಆಗಿದೆ ಇಲ್ಲ ಗೊತ್ತಿಲ್ಲ. ಫಸ್ಟು ರಕ್ಷಿತಾ ನನ್ನ ಹತ್ರನೇ ಕೇಳ್ಕೊ, ಹೋಗು ರಕ್ಷಿತಾ ಕೇಳು, ಅಟ್ಲೀಸ್ಟು ಅವ್ರು ಹಾಕೋದು ಬಿಡೋದು ಬೇರೆ, ನೀನು ಕೇಳೋ ಧರ್ಮ ಮಾಡು. ಬೇಡ ಚಂದ್ರಣ್ಣ, ಯಾಕಂದ್ರೆ ನಾನು ಹಾಕ್ಸ್ಕೊಳಕ್ಕೆ ಇಷ್ಟ ಇಲ್ಲ, ಅವ್ರು ಹಾಕ್ಬೇಕು ಅಂದರೆ ಸ್ವಇಚ್ಛೆಯಿಂದ ಹಾಕ್ಲಿ ಅಂತ ಅಂದ್ರು. ಅದಾದಮೇಲೆ ಯಾವುದೋ ವಿಚಾರಕ್ಕೆ ಕಾವ್ಯ ಅವ್ರಿಗೆ ಏನೋ ಮಾತು ಇದೇ ವಿಚಾರಕ್ಕೆ, ಓಟಿನ ವಿಚಾರಕ್ಕೆ ಕಾವ್ಯ ಮತ್ತು ಅಶ್ವಿನಿ ಮೇಡಮ್ ಅವ್ರಿಗೂ ವಾದ ನಡೀತಾ ಇತ್ತು. ಆವಾಗ ರಕ್ಷಿತರು ಹೇಳಿದ್ರು, ಇಲ್ಲ ನಿಮ್ಮ ಓಟು ನನಗೆ ಬೇಡ, ನಿಮ್ಮ ಓಟ್ ಬಂದರೆ ಹಿಂಗೆ ಕಾಲು ತಳ್ತೀನಿ ಅಂತ ಹೇಳುತ್ತೋ. ಅದಕ್ಕೆ ಕ್ಲಾರಿಟಿನೂ ಸುದೀಪ್ ಸರ್ ಕೊಟ್ಟಿದ್ದಾರೆ. ಆಮೇಲೆ ಇಲ್ಲಿ ನೀವು ಡ್ರಾಮಾ ಮಾಡಬೇಡಿ ಆ ಥರ ಇಲ್ಲಿ ಮಾಡಬೇಡಿ ಅಂತ ಹೇಳಿರೋದು. ಅದು ಅವ್ರಿಗೆ ಆ ಥರ ಕೇಳಿದೆ ಅಂತ ಅನ್ಕೋತೀನಿ. ಓಕೆ, ಅಂದ್ರೆ ನಿಮ್ಗೆ ಏನಾದ್ರೂ ಅನ್ಸುತ್ತಾ ಅಶ್ವಿನಿ ಅವರು ಸುಮ್ಮನೆ ಈ ವಿಚಾರನ ದೊಡ್ಡದ್ ಮಾಡ್ಬಿಟ್ರು? ಅಂದ್ರೆ ಅಲ್ಲಿ ನಡೆದಿರೋದೇ ಬೇರೆ, ಅವರು ನಿಮ್ಗಳ ಮುಂದೆ ಎಲ್ಲ ಬೇರೆನೆ ಹೇಳಿ ಸುಮ್ಮನೆ ಅದನ್ನ ದೊಡ್ಡ ವಿಚಾರ ಮಾಡ್ಬಿಟ್ರು ಅನ್ಸುತ್ತಾ ನಿಮಗೆ?
ಇಲ್ಲ ದೊಡ್ಡದು ಅಂತ ಏನು ಅನ್ಸೋದಿಲ್ಲ. ಈಗ ಜಗಳ ಆದಾಗ ಮೇಡಮ್ ತಪ್ಪು ಯಾರ್ದು ಸರಿ ಯಾರ್ದು ಅಂತ ಗೊತ್ತಾಗೋದಿಲ್ಲ. ವಾದ ವಿವಾದ ನಡೆದಾಗ ಅದೇನಾಗ್ಬಿಡುತ್ತೆ, ನಾವು ಸಣ್ಣ ವಿಚಾರಕ್ಕೂ ಬೆಳೀತಾ ಜಾಸ್ತಿ ಆಗ್ಬಿಡುತ್ತೆ. ಹಂಗೆ ದೊಡ್ಡ ಜಗಳ ಮಾತು ಬೆಳಿತೇವಿನ. ಯಾಕಂದ್ರೆ ರಕ್ಷಿತ ಇನ್ನೂ ಚಿಕ್ಕ ಹುಡುಗಿ, ಅಶ್ವಿನಿ ಮೇಡಮ್ ಅವರು ಒಂದು ಸ್ವಲ್ಪ ವಯಸ್ಸಿನಲ್ಲಿ ದೊಡ್ಡವರು. ಆಮೇಲೆ ಇಲ್ಲಿ ಹೊರಗಡೆ ಒಬ್ರು ಹೋರಾಟ ಮಾಡ್ತಿದ್ದಂಥ ಮೇಡಮ್ ಅವರು. ಅದರಿಂದ ವಾದ ವಿವಾದ ಆದಾಗ ಒಬ್ರದ್ದು ಸರಿ ಒಬ್ರು ತಪ್ಪಾಗಿರ್ತದೆ. ಆ ರೀತಿ ಆಗಿದೆ ಅಷ್ಟೇನೆ. ಬಟ್ ಆ ರೀತಿ ರಕ್ಷಿತರು ಹೇಳಿಲ್ಲ, ಯಾಕಂದ್ರೆ ಅದು ಕ್ಲಾರಿಟಿನೂ ಸುದೀಪ್ ಸರ್ ಕೊಟ್ಟಿದ್ದಾರೆ. ಓಕೆ, ಇನ್ನ ಮನೆಯಲ್ಲಿ ತುಂಬಾ ಜನ ಹೇಳೋ ಪ್ರಕಾರ ಅಶ್ವಿನಿ ಅವರು ಮನೇಲಿರೋ ಕಂಟೆಸ್ಟೆಂಟ್ ಗಳನ್ನ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಹೇಳಿ. ಮ್ಯಾನಿಪುಲೇಟ್ ಅಂದ್ರೆ ಇವಾಗ ಎಕ್ಸಾಂಪಲ್ ಹೇಳ್ತೀನಿ. ನಾನ್ ನಿಮಗೆ ಅಲ್ಲೊಬ್ರು ಯಾರೋ ಹೋಗ್ತಿರ್ತಾರೆ, ಅವ್ರನ್ನ ತೋರಿಸ್ಬಿಟ್ಟೆ ಅವ್ರು ಹಂಗ್ ಮಾಡಿದಾರೆ ಗೊತ್ತಾ, ಹಿಂಗ್ ಮಾಡಿದಾರೆ ಗೊತ್ತಾ, ಅವ್ರು ಸರಿ ಇಲ್ಲ, ಈ ತರ ನಾನು ನಿಮ್ ತಲೆ ಚೇಂಜ್ ಮಾಡೋದು, ನಿಮ್ಮ ಮೈಂಡ್ ಅಲ್ಲಿ ಏನಿರುತ್ತೆ ಥಾಟ್ಸ್ ನ ಅದನ್ನ ನಾನು ಚೇಂಜ್ ಮಾಡೋದು, ಅದನ್ನ ಮ್ಯಾನಿಪುಲೇಟ್ ಅಂತ ಹೇಳ್ತಾರೆ. ಅದನ್ನ ಅಶ್ವಿನಿ ಅವ್ರ ಮನೇಲಿ ತುಂಬಾ ಜನ ಹೇಳಿದಾರೆ, ವೀಕೆಂಡ್ ಅಲ್ಲೂ ಹೇಳಿರ್ತಾರೆ, ನೀವು ಗಮನಿಸಿರ್ತೀರಾ. ನಿಮಗೆ ಹಂಗ ಅನ್ಸುತ್ತೆ ಅಶ್ವಿನಿ ಅವರು ಅವ್ರಿಗೆ ಅನ್ಸಿದ್ದನ್ನ ಬೇರೆಯವ್ರ ಮೇಲೆ ಹೇರ್ತಾರೆ ಅಂತ ಅನ್ಸುತ್ತಾ ನಿಮ್ಗೆ? ನನ್ಗೆ ಹಂಗ ಅನ್ಸಿಲ್ಲ. ನನ್ನ ಜೊತೆನು ಆತರ ಏನು ಅಂತ ನನ್ನ ಕಣ್ಣಾರ ನೋಡೂ ಇಲ್ಲ, ಅವ್ರು ಮಾತಾಡೋದು ನಾನು ಕೇಳೂ ಇಲ್ಲ. ಆರಾಮಾಗಿದ್ರು, ನನ್ನ ಜೊತೆನೂ ತುಂಬಾ ಚೆನ್ನಾಗಿದ್ರು ಅವರು. ಯಾಕಂದ್ರೆ ಇಬ್ರು ಒಂದೇ ವಯಸ್ಸಿನರಲ್ವೇ. ಹಂಗಾರೆ ಚಂದ್ರಪ್ರಭಾ ಅವ್ರ ವಯಸ್ಸು ಎಷ್ಟು ಅಂತ ಇಲ್ಲ, ಆದ್ರೆ ಒಂದೇ ವಯಸ್ಸರು ಅಂದ್ರೆ ಅಲ್ಲಿರೋರ್ಗೆ ಅವ್ರು ಸ್ವಲ್ಪ ಸೀನಿಯರ್ ಆದ್ರೆ ಅಶ್ವಿನಿ ಮೇಡಮ್ ಇಲ್ಲವೇ, ಆ ಥರ ಏನೂ ಇಲ್ಲ. ಓಕೆ, ಸೂರಜ್ ಅವರು ನಿನ್ನೆ ಎಪಿಸೋಡ್ ಅಲ್ಲಿ ಅಶ್ವಿನಿ ಅವ್ರಿಗೆ ಊಸ್ರುವಳ್ಳಿ ಅನ್ನೋದು ಒಂದು ಟೈಟಲ್ ಕೊಡ್ತಾರೆ. ಅದಕ್ಕೊಂದು ಎಕ್ಸಾಂಪಲ್ ಕೊಡ್ತಾರೆ ಅವರು. ಏನಂತಂದ್ರೆ, ಇದೇ ಅಶ್ವಿನಿ ಅವರು ನನ್ನ ಮತ್ತೆ ರಾಶಿಕಾ ಫ್ರೆಂಡ್ಶಿಪ್ ತುಂಬಾ ಚೆನ್ನಾಗಿದೆ, ನೀವಿಬ್ರು ಯಾವಾಗ್ಲೂ ಹಿಂಗೆ ಇರಿ ಅಂತ ಹೇಳ್ತಾರೆ. ಅದೇ ವೀಕೆಂಡ್ ಬಂದಿದ ತಕ್ಷಣನೇ ಈ ತರ ಹಿಂಗೆ ರಾಶಿಕಾ ಜೊತೆ ಇದ್ರೆ ಸೂರಜ್ ಆದಷ್ಟು ಬೇಗ ಮನೆಗೆ ಹೋಗ್ತಾನೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಹಂಗಾಗಿ ನಂಗೆ ಅವ್ರಿಗೆ ಊಸ್ರುವಳ್ಳಿ ತರ ಅನ್ನಿಸ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ನಿಮಗೆ ಏನ್ ಅನ್ಸುತ್ತೆ? ಅಂದ್ರೆ ಅಶ್ವಿನಿ ಅವರು ಒಂದ್ಸತಿ ಎಪಿಸೋಡ್ ಅಲ್ಲಿ ಹೇಳ್ತಾರೆ, ರಾಶಿಕಾ ನನ್ ಮಗಳು ಅಲ್ಲ, ಸೂರಜ್ ನನ್ ಮಗ, ರಾಶಿಕಾ ನನ್ ಸೊಸೆ ಅಂತೆಲ್ಲ ಮಾತಾಡ್ತಿರ್ತಾರೆ. ಅವರೇ ಕ್ರಿಯೇಟ್ ಮಾಡಿದ್ದದು. ಕೊನೆಗೆ ಅವರೇ ಸೂರಜ್ಜಿಗೆ ಆತರ ಹೇಳ್ಬಿಡ್ತಾರೆ. ಇದು ನೋಡಿದಾಗ ಏನ್ ಅನ್ಸತ್ತೆ ನಿಮಗೆ? ಅಂದ್ರೆ ಈ ಸರ್ವೇಸಾಮಾನ್ಯಗೆ ಒಬ್ರನ್ನ ಒಳ್ಳೆಯವರು ಅಂದ ತಕ್ಷಣ ಯಾವತ್ತೂ ಇನ್ನೊಂದಿನ ಕೆಟ್ಟವರು ಅಂತ ಅನ್ಲೇಬೇಕು ಸರ್ವೇಸಾಮಾನ್ಯ. ಆ ಥರ ಎಲ್ಲೋ ಅವ್ರಿಗೆ ಅನ್ಸಿದೆ. ಅಂದ್ರೆ ನನ್ನ ಮಗ ಎಲ್ಲೋ ಲವ್ ಅನ್ನೋದ್ ಕಡೆನೇ ಮಾಡ್ತಾ ಎಲ್ಲೋ ಅಂದ್ರೆ ಗೇಮ್ ಕಡೆ ಏಕಾಗ್ರತೆ ಇಲ್ವೇನೋ ಅನ್ನೋ ದೃಷ್ಟಿ ಮೇಲೆ ಮಾತಾಡಿರ್ಬೋದು ಅಷ್ಟೇ. ಅವರಿಬ್ರು ತುಂಬಾ ಚೆನ್ನಾಗಿದ್ದಾರೆ ಅಷ್ಟೇ, ಯಾರು ರಾಶಿಕಾ ಮತ್ತೆ ಸೂರಜ್ ಅವರು. ಅದು ಅವ್ರಿಗೆ ಎಲ್ಲೋ ಅನ್ಸಿದೆ. ಆಮೇಲೆ ಅವ್ರು ಜಾಸ್ತಿ ತುಂಬಾ ಹೊತ್ತು ಕೂತ್ ಮಾತಾಡ್ತಾ ಇದ್ರು ಅವ್ರು 3 ಜನ ಯಾವಾಗ್ಲೂ. ನಾವ್ ಅದಕ್ಕೆ ಏನ್ ಮಾತಾಡ್ತಾವ್ರಿ ಅಂತ ಕೇಳಿಸ್ಕೊತಿರ್ಲಿಲ್ಲ, ಅದು ಏನ್ ಮಾತಾಡಿದ್ರಿ ಅಂತಾನು ನಾವು ಕೇಳ್ತಿರ್ಲಿಲ್ಲ. ಅವ್ರಿಗೆ ಆತರ ಏನೋ ಅಂತ ಅನ್ಸಿರ್ಬೋದು, ಅದರಿಂದ ಹಂಗೆ ಕೊಟ್ಟಿದ್ದಾರೆ. ಓಕೆ, ಇನ್ನು ಧನುಷ್ ಅವರು ನೆನ್ನೆ ಎಪಿಸೋಡ್ ಅಲ್ಲಿ ನಿಮಗೆ ಊಸ್ರುವಳ್ಳಿ ಅನ್ನೋದೊಂದು ಟ್ಯಾಗ್ ಕೊಡ್ತಾರೆ. ಏನ್ ಅನ್ಸುತ್ತೆ ನಿಮ್ಗೆ ಅವಾಗ? ಅಂದ್ರೆ ಅವ್ರು ಹೇಳಿದ್ದನ್ನ ನೀವು ಒಪ್ಕೊಂತೀರಾ? ಅಂದ್ರೆ ಇಬ್ರು ಜೊತೆಗೆ ಚೆನ್ನಾಗೇ ಇರ್ತಾರೆ, ಸ್ಟೇಜ್ ಸಿಕ್ತಾಗ ಅವ್ರ ಬಗ್ಗೆ ಮಾತಾಡ್ಬಿಡ್ತಾರೆ ಅಂತ, ಅದನ್ನ ಒಪ್ಕೊಂತೀರಾ ನೀವು? ಈಗ ಅಲ್ಲಿ ಬಿಗ್ ಬಾಸ್ ಅಂದ ತಕ್ಷಣನೇ ಮೇಡಮ್ ಹೆಂಗೆ ಅಂದ್ರೆ, ನಾವ್ ಅದು ಒಂದು ಟಾಸ್ಕ್ ಅಂತ ಬಂದ್ರೆ ಒಂದ್ ಟೈಮಲ್ಲಿ ಚೆನ್ನಾಗಿರೋ ಥರನೂ ಆಗ್ತದೆ, ಜಗಳ ಆಡೋ ಥರನೂ ಆಗ್ತದೆ, ಆಮೇಲೆ ಗುದ್ದಾಡೋ ಥರನೂ ಆಗ್ತದೆ. ಆ ಥರ ಇದ್ದಾಗ ಈಗ ಒಳ್ಳೇದು ಕೊಟ್ಟಾಗ ಎಷ್ಟು ಖುಷಿಯಿಂದ ರಿಸೀವ್ ಮಾಡ್ತೀವೋ, ಕೆಟ್ಟದ್ದು ಕೊಟ್ಟಾಗ್ಲೂ ನಾವು ಅದೇ ಖುಷಿಯಿಂದ ರಿಸೀವ್ ಮಾಡ್ಬೇಕು. ಮತ್ತೆ ಯಾಕೆ ಇದು ಕೊಟ್ಟರು ಅಂತ ನಾವು ಅದನ್ನ ಅರ್ಥ ಮಾಡ್ಕೊಂಡು ತಿದ್ಕೋಬೇಕಾಗ್ತದೆ ಅಷ್ಟೇ. ಅದನ್ನ ಅವ್ರು ಕೊಟ್ಟರು ಅಂತ ನನಗೆ ನಿಜವಾಗ್ಲೂ ಬೇಸರ ಇಲ್ಲ. ಅವನು ಆಮೇಲೆ ಕಾರಣನೂ ಕೊಟ್ಟ, ಏನು ಕೊಟ್ಟೆ ಅಂದರೆ ಅದೇ ಕಾವ್ಯ ವಿಚಾರಕ್ಕೆ, ಗಿಲ್ಲಿ ವಿಚಾರಕ್ಕೆ, ಏನೋ ಮಸಿ ಬೆಳೆದ ಅನ್ನೋ ವಿಚಾರಕ್ಕೆ ಏನೋ ಕೊಟ್ಟರು ಅಂತ ಅಂದರು. ಏನು ತೊಂದರೆ ಇಲ್ಲ. ಓಕೆ, ಇನ್ನ ಈ ಹೊರಗಡೆ ಎಲ್ಲ ಒಂದು ಡಿಸ್ಕಷನ್ ಆಗ್ತಿದೆ. ಏನು ಅಂತಂದ್ರೆ, ಧ್ರುವಂತಿಗೆ ಯಾರ್ಯಾರು ಕ್ಲೋಸ್ ಇರ್ತಾರೋ ಅವರೆಲ್ಲ ಮನೆಯಿಂದ ಹೊರಗೆ ಬರ್ತಾರೆ ಅಂತ. ಎಕ್ಸಾಂಪಲ್, ಫಸ್ಟ್ ಮಲ್ಲಮ್ಮ ಅವ್ರು ಬಂದ್ರು, ನೆಕ್ಸ್ಟ್ ಇವಾಗ ಚಂದ್ರಪ್ರಭಾ ಬಂದ್ರು, ನೆಕ್ಸ್ಟ್ ಧ್ರುವಂತಿಗೆ ಯಾರು ಕ್ಲೋಸ್ ಆಗ್ತಾರೋ ಅವ್ರ ಮನೆಯಿಂದ ಹೊರಗೆ ಬರ್ತಾರೆ ಅಂತ. ನಿಜನಾ ಅದು? ಆ ಥರದ್ದು ಏನು ಇಲ್ಲ ಅಂತ ಅನ್ಕೋತೀನಿ. ಆ ಥರ ಏನೂ ಇಲ್ಲ ಮೇಡಮ್. ಅಂದ್ರೆ ಅವರು ಏನು ಅಂದ್ರೆ ತುಂಬಾ ಡೀಪಾಗಿ ಉಂಟಾಗ್ಬಿಡ್ತದೆ ಧ್ರುವಂತರ. ಏನು ಅಂದ್ರೆ, ಇಷ್ಟುದ ಊಟ ಆಯ್ತಾ ಅಂತ ಕೇಳ್ತೀನಿ ಅಂತ ತಿಳ್ಕೊಳ್ಳಿ. ಊಟ ಆಯ್ತು ಅನ್ನೋದು ಅಷ್ಟೇ ಉತ್ತರ. ಇಲ್ಲಾಂದ್ರೆ ಇಲ್ಲ, ನಾನು ಊಟ ಯಾಕೆ ಮಾಡಿಲ್ಲ, ನಾನು ಮಲಗಿದ್ದೆ, ಎದ್ದದ್ ಲೇಟು, ಹಿಂಗ್ ಮಾಡಿ ಹಂಗ್ ಮಾಡಿ, ಒಂದ್ ವರ್ಡ್ಗೆ 1 ಅವರ್ ಹೇಳ್ತಾರೆ. ಅದು ಎಲ್ರಿಗೂ ಹೆಗ್ಗಾಗ್ತದೆ ಅಂದ್ರೆ ಒಂಥರ ಡ್ರಿಲ್ಲಿಂಗ್ ಮಿಷಿನ್ ತರ ಅಂತ ಅನಿಸ್ತದೆ. ಅದಕ್ಕೆ ಗಿಲ್ಲಿಯರ್ಗು ಡ್ರಿಲ್ಲಿಂಗ್ ಮಿಷಿನ್ ಅಂತ ಕರೀತಾರೆ. ಓಕೆ, ಧ್ರುವಂತ್ ಅವರು ಯಾಕೆ ರಕ್ಷಿತನ ಅಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ? ಅಂದ್ರೆ ಪ್ರತಿಯೊಂದಕ್ಕೂ ಎಲ್ಲರ ಹತ್ರನೂ ಕೂತ್ಕೊಂಡು ಹೇಳ್ತಿರ್ತಾರೆ, ಇಲ್ಲ ರಕ್ಷಿತಾ ಫೇಕು, ಅವಳಿರೋದೆಲ್ಲ ಫೇಕು, ಸುಮ್ನೆ ನಾಟಕ ಮಾಡ್ತಾ ಇದ್ದಾಳೆ ಅವಳು ಅಂತ. ಪದೇ ಪದೇ ಯಾಕೆ ಆ ಮಾತನ್ನ ಬಳಸ್ತಾ ಇದ್ದಾರೆ ಅವರು ಅಂತ ಅದು ಗೊತ್ತಿಲ್ಲ. ಯಾಕಂದ್ರೆ ತುಂಬಾ ಅವರು ಆತ್ಮೀಯವಾಗಿದ್ದಾರೆ. ನಾವು ಅವ್ರದ್ದೊಂದು ಕುಟುಂಬ ಅಂತಾನೆ ಅನ್ಕೋಬಿಟ್ಟಿದ್ವಿ. ಯಾಕಂದ್ರೆ ಮಲ್ಲವ ಆಗ್ಬೋದು, ರಕ್ಷಿತಾ ಆಗ್ಬೋದು, ಧ್ರುವಂತವ್ರು ತುಂಬಾ ಚೆನ್ನಾಗಿದ್ದಾರೆ. ಅಮ್ಮ ತಂಗಿ ತಮ್ಮ ಅನ್ನೋ ತರದಲ್ಲಿ ಅಷ್ಟು ಕ್ಲೋಸ್ ಆಗಿದ್ರು. ಆಮೇಲೆ ಇದ್ದಕ್ಕಿದ್ದಂಗೆ ಯಾಕೆ ಹಂಗ ಆದ್ರು ಅಂತಾನು ನಾವು ಕೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಎಲ್ಲರೂ ಬರೀ ಅವ್ರವ್ರ ಬಗ್ಗೆನೇ ಕೇಳ್ತಾ ಕುಂತ್ಕೊಂಡ್ ನಾವು ಬಂದಿರೋದು ಏನಕ್ಕೆ ಅನ್ನೋ ತರದಲ್ಲಿ ನಾವೇನ್ ಕೇಳಕ್ ಹೋಗೋದಿಲ್ಲ. ಏನೋ ಇಬ್ರಲ್ಲಿ ವೈಮನಸ್ ಆಗಿರ್ಬೋದು, ಅದಕ್ಕೆ ಹಂಗ ಆಗೋರು ಸುಮ್ಮನೆ
ಅಂದ್ರೆ ನಿಮ್ಮ ಹತ್ರ ಯಾವತ್ತೂ ಏನು ಶೇರ್ ಮಾಡಿಲ್ಲ ಅವರು ಯಾವ ಕಾರಣಕ್ಕೆ ಅಂತ ಹೇಳ್ಬಿಟ್ಟು. ನಿಮಗೆ ಹೋಗ್ಲಿ ಸರಿ ಅನ್ಸುತ್ತಾ, ಅಂದ್ರೆ ಧ್ರುವಂತ್ ಅವ್ರು ಮಾಡ್ತಿರೋದು ಸರಿ ಅನ್ಸುತ್ತಾ? ಅಂದ್ರೆ ಮಾತಿಗೆ ಮುಂಚೆ ರಕ್ಷಿತನ್ನ ಟಾರ್ಗೆಟ್ ಮಾಡೋದು, ಆಮೇಲೆ ರಕ್ಷಿತನ ಕನ್ನಡ ಚೆನ್ನಾಗಿ ಬರುತ್ತೆ ಆದ್ರೂ ಮಾತಾಡೋದಿಲ್ಲ, ವೀಕೆಂಡ್ ಅಲ್ಲಿ ಆದ್ರೆ ತುಂಬಾ ಚೆನ್ನಾಗಿ ಮಾತಾಡ್ತಾಳೆ, ವೀಕ್ ಡೇಸ್ ಅಲ್ಲಿ ಮಾತಾಡೋದಿಲ್ಲ. ಇಲ್ಲ, ಹಂಗ ಅನ್ಸೋದಿಲ್ಲ. ಯಾಕಂದ್ರೆ ರಕ್ಷಿತ ಬೆಳ್ತಿರೋದೇ ಒಂದು ಮಂಗಳೂರು ಹುಡುಗಿ, ಆಮೇಲೆ ಇರೋದು ಅವರು ಮುಂಬೈನಲ್ಲಿ. ಯಾಕೆಂದ್ರೆ ಅಲ್ಲಿ ಆಮೇಲೆ ಎಜುಕೇಶನ್ನೇ ಅದೇ ಅಲ್ಲಿ ಭಾಷೆದ ಅಷ್ಟೇನೆ. ಅವ್ರು ಆದ್ರೂ ಕಷ್ಟಪಟ್ಟು ಕಲ್ತು ಮಾಡ್ತಾ ಇದಾರೆ ಅಂದ್ರೆ ಖುಷಿ ಪಡಬೇಕು. ಬೇಕು ಅಂತ ಯಾರು ಮಾತಾಡಲ್ಲ ಅಂತ ನಾನು ಅನ್ಕೋತೀನಿ. ಓಕೆ, ಇಡೀ ಮನೆಗೆ ರಕ್ಷಿತಾ ಮತ್ತೆ ಗಿಲ್ಲಿ ಏನಾದ್ರು ಟಾರ್ಗೆಟ್ ಆಗ್ತಾ ಇದಾರ ಅಂತ ಎಲ್ರು ಬರ್ತಾರೆ, ರಕ್ಷಿತಾ ಇಲ್ಲ ಗಿಲ್ಲಿ ಅಂತ ಹೆಸರು ತಗೊಂತಾರೆ. ಗಿಲ್ಲಿ ಕಾಮಿಡಿನ ಎಂಜಾಯ್ ಮಾಡಿರ್ತಾರೆ, ಆಮೇಲೆ ಮತ್ತೆ ಇಲ್ಲ ಗಿಲ್ಲಿ ಮಾಡೋದು ಹರ್ಟ್ ಆಗುತ್ತೆ ಅಂತಾರೆ. ಹೆಂಗೆ ಅದು ಹೆಂಗ್ ತಗೊಂತಾ ಇದಾರೆ ಮನೆಯವರು ಅಂತ? ಅಂದ್ರೆ ಮರದಲ್ಲಿ ಚೆನ್ನಾಗಿರೋ ಹಣ್ಣಿಗೆಲ್ಲ ಮೇಡಮ್ ಕಲ್ಲು ಹೊಡೆಯೋದು ಕೊಳ್ತೋಗಿರೋದು ಕೊಡಿತೀವ, ಅದು ಅವ್ರಿಬ್ರು ಚೆನ್ನಾಗಿ ಮಾಡ್ತಾರೆ, ಚೆನ್ನಾಗಿ ಹೈಲೈಟ್ ಆಗ್ತಾವ್ರೆ ಅಂದ್ರೆ ಎಲ್ರ ಕಣ್ಣು ಅವ್ರ ಮೇಲೆ ಇರ್ತದೆ, ಅದಷ್ಟೇನೆ. ಆದ್ರೆ ಕೆಲವೊಂದು ವಿಚಾರದಲ್ಲಿ ನಾನು ಗಿಲ್ಲಿಗೆ ಏನಂದಿದೆ ಅಂದ್ರೆ, ಗಿಲ್ಲಿ ನಾವು ಎಷ್ಟೇ ಕ್ಲೋಸ್ ಆಗಿದ್ರು ನೀನ್ ಏನೇ ಮಾಡೋ ತುಂಬಾ ಖುಷಿ ಆಗ್ತಿದೆ, ಆದ್ರೆ ಕೆಲವ್ರಿಗೆ ನೀನ್ ಮಾಡೋದು ಏನೋ ಹರ್ಟ್ ಆಗ್ತಾ ಇರ್ಬೋದು, ಅದೊಂಚೂರು ನೋಡ್ಕೊ ಅಂತ ಅಂದಿದೆ ನಾನುವೆ ಅಷ್ಟೇನೆ. ಬಟ್ ಗಿಲ್ಲಿ ಯಾರು ಏನೇ ಅಲ್ಲಿ ಗೊತ್ತಲ್ಲ, ಹೊಡೆಯಂಗಿಲ್ಲ ಬೈಯಂಗಿಲ್ಲ ಅಂತ. ಅವನ್ಗೆ ಜಾಸ್ತಿ ನಾನು ರೇಗಿಸ್ಬೇಡ ಅಂದ್ರೆ ಇನ್ನೂ ಡಬಲ್ ಮಾಡ್ತಾನೆ ಗಿಲ್ಲಿ. ಖುಷಿಯಾಗೆ ಮಾಡ್ತಾನೆ, ಬೇಜಾರು ಮಾಡ್ಕೊಂಡಲ್ಲ, ತುಂಬಾ ಖುಷಿಯಾಗೆ ಮಾಡ್ತಾನೆ. ಅದನ್ನ ಹಂಗೆ ಸ್ವೀಕರಿಸಿದ್ರೆ ಅದು ಮಜವಾಗಿ ಹೋಗ್ತಾ ಇರ್ತದೆ ಅಷ್ಟೇ. ಮನೇಲಿ ಎಲ್ಲರೂ ಹೇಳ್ತಿರ್ತಾರಲ್ಲ, ಅಂದ್ರೆ ಗಿಲ್ಲಿ ಮಾಡೋದ್ ಕೆಲವೊಮ್ಮೆ ತುಂಬಾ ಹರ್ಟ್ ಆಗುತ್ತೆ, ಯಾರನ್ನೋ ಕೆಳಗಡೆ ಹಾಕ್ಬಿಟ್ಟು ಕಾಮಿಡಿ ಮಾಡ್ತಾರೆ ಅವರು ತುಂಬಾ ಅಂತ ಹೇಳಿ. ನಿಮಗೆ ಹಂಗ ಅನ್ಸುತ್ತಾ ಗಿಲ್ಲಿ ಆತರ ಮಾಡ್ತಾರೆ ಅಂತ? ಅದೇ ನಾನು ಹೇಳದ್ನಲ್ಲ, ಈಗ ಅವ್ನು ರೇಗಿಸ್ತಾನೆ, ನಾವ್ ಅದನ್ನ ನೀವೇನಾರ ಹಿಂತಿರಿಕೆ ಮಾಡಿದ್ರೆ ಇನ್ನೂ ರೇಗಿಸ್ತಾನೆ. ಸುಮ್ನೆ ಆಗ್ಬಿಟ್ರೆ ಏನೂ ಇಲ್ಲ, ನೀವು ಪದೇ ಮಾಡ್ತಾರೆ ಇನ್ನೂ ರೇಗಿಸ್ತಾನೆ ಇರ್ತಾನೆ. ಒಂದಿನ 2 ದಿನ ಆದ್ರೂ ಬಿಡೋದಿಲ್ಲ, ಅಷ್ಟು ರೇಗಿಸ್ತಾರೆ ಗಿಲ್ಲಿ. ಓಕೆ, ಈ ಬಜ್ಜಿದೊಂದು ಇದು ಟಾಸ್ಕ್ ಕೊಟ್ಟಿರ್ತಾರೆ, ಅವಾಗ ನೀವು ಕಮೆಂಟೇಟರ್ ಆಗಿರ್ತೀರಾ. ಗಿಲ್ಲಿ ಅವರು ಅದನ್ನ ಅಂದ್ರೆ ಆ ಗೇಮ್ ನ ಹಾಳು ಮಾಡ್ತಾರೆ ಅಂತ ಅವ್ರ ಟೀಮ್ ಅವರೆಲ್ಲ ಹೇಳ್ತಾರೆ. ಬಟ್ ಇದು ಲೈವ್ ಅಲ್ಲಿ ಒಂದು ವಿಡಿಯೋ ನೋಡಿದ್ದೆ ನಾನು. ಏನಂದ್ರೆ ಗಿಲ್ಲಿ ಕುತ್ಕೊಂಡು ಕಾವ್ಯನ ಹತ್ರ ಹೇಳ್ತಿರ್ತಾರೆ, ಕಾವ್ಯ ಕೇಳ್ತಾರೆ ಏನಕ್ಕೆ ನೀನ ಗೇಮ್ ನ ಹಾಳು ಮಾಡ್ದೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗಿಲ್ಲಿ ಹೇಳ್ತಾರೆ, ಇಲ್ಲ ನಾನು ಅಲ್ಲಿ ಹೋಗಿದ ತಕ್ಷಣನೇ ಜಾನ್ವಿ ಇಟ್ಕೊಂಡು ಈ ಗೇಮ್ ನ ಹಾಳು ಮಾಡ್ಬಿಡ್ತಾನೆ, ಗಿಲ್ಲಿನ ಹತ್ರ ಬಿಡ್ಬೇಡಿ ಅಂತಂದ್ರು, ಅದಕ್ಕೆ ನಾನು ಹಾಳು ಮಾಡಿದೆ ಅಂತ ಹೇಳ್ತಾರೆ. ಅಂದ್ರೆ ನಿಮಗೆ ಅನ್ಸ್ತಾ ಅದು ಗಿಲ್ಲಿ ಇಂಟೆನ್ಷನಲಿನೇ ಹಾಳು ಮಾಡಿದ್ರು ಆ ಗೇಮ್ ನ? ಇಲ್ಲ, ಇವರಿಬ್ರು ಮಾತಾಡ್ಕೊಂಡಿರೋದು ನಮಗೆ ಗೊತ್ತಿಲ್ಲ. ಆಮೇಲೆ ಬೇರೆ ತರದಲ್ಲಿ ಬೇರೆ ವಿಚಾರದಲ್ಲಿ ಎಷ್ಟೇ ಕಾಮಿಡಿಗೆ ಮಾಡಿದ್ರು ಓಕೆ. ಬಟ್ ಬಿಗ್ ಬಾಸ್ ಅಂತ ಏನಾದ್ರು ಟಾಸ್ಕ್ ಕೊಟ್ಟಾಗ ಬಹಳ ಎಚ್ಚರಿಕೆಯಿಂದ ಆಡ್ಬೇಕಾಗ್ತದೆ. ಇಲ್ಲಾಂದ್ರೆ ಬಿಗ್ ಬಾಸ್ ವಿರುದ್ಧನೇ ಮಾತಾಡ್ದಂಗೆ ಅಂತ ಆಗ್ಬಿಟ್ಟು ಬಿಗ್ ಬಾಸ್ ಪನಿಷ್ಮೆಂಟ್ ಕೊಡುತ್ತೆ. ಅದಾಗ ಬಿಗ್ ಬಾಸ್ ಹೇಳಿದ್ರು ಅವ್ನಿಗೆ, ನೀನು ಏನ್ ಬೇಕಾದ್ರು ಮಾಡು, ಟಾಸ್ಕ್ ಅಂತ ಬಿಗ್ ಬಾಸ್ ಕೊಟ್ಟಾಗ ನೀನು ಫಾಲೋ ಮಾಡಲೇಬೇಕು, ಎಚ್ಚರಿಕೆ ಅಂತ ಬಿಗ್ ಬಾಸ್ ಹೇಳಿದ್ದಾರೆ. ಅದಾದ್ಮೇಲೆ ಅವನು ತಿತ್ಕೊಂಡವನೇ ಅಂತ ನಾನು ಅನ್ಕೋತೀನಿ. ಓಕೆ, ಸುದೀಪ್ ಸರ್ ಬಂದ್ಬಿಟ್ಟು ಕೇಳ್ತಾರೆ, ಗಿಲ್ಲಿ ನಿಜವಾಗ್ಲೂ ಕಳಪೆ ಪಟ್ಟಕ್ಕೆ ಲಾಯಕ್ಕಿದ್ರು ಅವರು ಅಂತ ಹೇಳ್ಬಿಟ್ಟು. ಅವಾಗ ಕಾಕ್ರೋಚ್ ಸುದ್ದಿ ಅವ್ರು ಹೇಳ್ತಾರೆ, ಇಲ್ಲ ಗಿಲ್ಲಿ ಏನು ಕಳಪೆಗೆ ಹೋಗೋ ಹುಡುಗನೇ ಅಲ್ಲ ಅಂತ ಹೇಳ್ಬಿಟ್ಟು. ಬಟ್ ಮನೆಯವರೆಲ್ಲ ಏನಕ್ಕೆ ಗಿಲ್ಲಿ ನೇಮ್ ತಗೊಂಡ್ರು? ಅಂದ್ರೆ 6-7 ಬಂದಿತ್ತು, ಈಕ್ವಲ್ ಆಗಿ ಏನ್ ಬಂದಿರ್ಲಿಲ್ಲ. ಗಿಲ್ಲಿಗೆ ಕಳಪೆ ಕೊಡುವಂತ ಅವನು ಕಲಾವಿದ ಅಲ್ಲ ನಿಜವಾಗ್ಲೂ. ಏನಕ್ಕೆ ಅವನಿಗೆ ಕಳಪೆ ಕೊಡಬಾರ್ದು ಅಂತಿದ್ರು ಅಂದ್ರೆ, ಅವನ್ಗೆ ಕಳಪೆ ಕೊಡ್ಬೇಕು ಅಂತ ಏನ್ ಅನ್ಕೊಂಡಿದ ಅಂದ್ರೆ, ಎಲ್ಲಾನು ಇದು ಗೇಮ್ನು ಹಾಳು ಮಾಡಿದ, ಕೆಲವ್ರಿಗೆ ಇದು ಮಾಡ್ತಾ ಇದ್ದ, ಟೀಕೆ ಮಾಡ್ತಾ ಇದ್ದ, ಅದರಿಂದ ಕಳಪೆ ಕೊಡೋಣ ಅಂತ ಎಷ್ಟೋ ಜನ ಅನ್ಕೊಂಡ್ರು. ಆಮೇಲೆ ಕಳಪೆ ಕೊಡಬಾರ್ದು ಅಂತಾನು ಏನ್ ಅನ್ಕೊಂಡು ಅಂದ್ರೆ, ಅವ್ನಿಗೆ ಕಳಪೆ ಕೊಟ್ಟು ಜೈಲಿನಲ್ಲಿ ಏನಾರು ಇಟ್ರೆ, ಅವನೇನಾರು ರೂಲ್ಸ್ ಬ್ರೇಕ್ ಮಾಡಿದ್ರೆ ಇಡೀ ಮನೆಗೆ ಪನಿಷ್ಮೆಂಟ್ ಆಗುತ್ತೆ, ಅದರಿಂದ ಬೇಡ ಅನ್ಕಂಡು ಡಿಸೈಡ್ ಮಾಡಿದ್ರು. ಆಮೇಲೆ ಕಾಕ್ರೋಚರ್ಗೆ ಅಲ್ಲಿ ಏನಾರು ಕಳಪೆ ಕೊಟ್ಟು ಅವ್ರು ಕಳ್ಸಿದ್ರೆ ಅವ್ರಿಗೆ ಏನೋ ದಮ್ಮು ಹೊಡಿಲೇಬೇಕಾಯ್ತು. ಅದೇ ಸುದೀಪ್ ಸರ್ ಹೇಳಿದ್ರಲ್ಲ, ನನಗೆ ದಮ್ಮಿಲ್ಲ ಅಂದ್ರೆ ಆಗೋದಿಲ್ಲ, ಅಲ್ಲಿ ಕಳಿಸ್ಬಿಡ್ರಿ ಅಣ್ಣ ಹಂಗೆ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು. ಅದರಿಂದ ನಾನೇನ್ ಮಾಡಿದೆ, ಗಿಲ್ಲಿ ಕೊಡ್ತಿರ್ನಿಲ್ಲ, ಇವ್ರು ರಿಕ್ವೆಸ್ಟ್ ಮಾಡ್ಕೊಂಡ್ರಲ್ಲ ಅಂದ್ಬಿಟ್ಟು ನಾನು ಇದು ಮಾಡಿದೆ. ಅವಾಗ ಗಿಲ್ಲಿ ಕಳಪೆ ಹೋದ್ರು. ಬಟ್ ಸರಿ ಅಲ್ಲ ಅಲ್ವಾ ಇದು? ಅಂದ್ರೆ ಪಾಪ ಗಿಲ್ಲಿ ಅಂದ್ರೆ ವಾರ ಪೂರ್ತಿ ಎಂಟರ್ಟೈನ್ಮೆಂಟ್ ಮಾಡಿ ಕಳಪೆಗೆ ಹೋಗೋದು ಸರಿ ಅಲ್ಲ ಅಲ್ವಾ? ಹೌದೌದು, ಸರಿ ಅಲ್ಲ. ಅವ್ನು ಕಳಪೆಗೆ ಹೋಗುವಂತ ಕಲಾವಿದ ಅಲ್ಲ ನಿಜವಾಗ್ಲೂ, ಒಳ್ಳೆ ಎಂಟರ್ಟೈನರ್. ಓಕೆ, ಇನ್ನ ಮನೆಗೆ 3 ಜನ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬರ್ತಾರೆ. ಅದ್ರಲ್ಲೂ ರಿಷಾ ಅವರು. ಬಹುಶಃ ರಿಷಾ ಮನೆಯಲ್ಲಿ ತುಂಬಾ ಚೆನ್ನಾಗಿರೋದಂದ್ರೆ ನಿಮ್ಮೊಬ್ರು ಜೊತೆಗೆ ಅನ್ಸುತ್ತೆ, ಬೇರೆ ಎಲ್ರ ಜೊತೆಗೂ ಒಂದು ರೌಂಡ್ ಜಗಳ ಆಗಿದೆ ಅವರಿಗೆ. ಅವ್ರು ಹೆಂಗೆ ಬೇಕು ಅಂತಾನೆ ಜಗಳ ಮಾಡ್ತಾರ, ಇಲ್ಲ ನಿಜವಾಗ್ಲೂ ಜಗಳ ಆಗತ್ತಾ ಅಲ್ಲಿ, ಹೇಗೆ ಅಂತ? ಅಲ್ಲ, ನಿಜವಾಗ್ಲೂ ಮನೆ ಒಳಗಿದ್ದಾಗ ಯಾರು ಬೇಕು ಅಂತ ಮಾಡ್ತಾವ್ರೆ, ಯಾರಂಗ ಅವ್ರು ಸತ್ಯವಾಗ್ಲೂ ಅದ್ರ ಬಗ್ಗೆ ಜಡ್ಜ್ಮೆಂಟೇ ಸಿಗಲ್ಲ 1% ಅಷ್ಟುವೆ. ಇಲ್ಲಿ ಹೊರಗಡೆ ಕೂತರ್ಗೆ ಅದು ಯಾವ್ಯಾವ ರೀತಿಲಿ ಅನ್ಸುತ್ತೋ ಗೊತ್ತಿಲ್ಲ, ಒಳಗಡೆ ಹಂಗ ಅನ್ಸೋದೇ ಇಲ್ಲ. ಏನೋ ಜಗಳ ಆಡ್ತಾವ್ರೆ, ಏನೋ ಆಗಿರ್ಬೋದು ಅಂತ ಅನ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ ಅಷ್ಟೇನೆ. ಅವ್ರು ಬಂದ್ಮೇಲೆ ಏನಾದ್ರು ಮನೆ ನೆಮ್ಮದಿ ಹಾಳಾಗಿದೆ ಅನ್ಸುತ್ತಾ ಬಿಗ್ ಬಾಸ್ದು?
ಹಂಗೆ ನನ್ಗೇನು ಹಂಗೆ ಅನ್ಸಿಲ್ಲ, ಯಾಕಂದ್ರೆ ನನ್ನ ಜೊತೆ ಚೆನ್ನಾಗಿದ್ದಾರೆ. ಇಲ್ಲ ಅಂದ್ರೂ ಏನಾಗತ್ತೆ ಕೆಲವೊಂದ್ಸತಿ ಇವಾಗ ನಾವು ಸುಮ್ಮನೆ ಇರ್ತೀವಿ, ನಮ್ಮ ಪಾಡಿಗೆ ನಾವ್ ಇರ್ತೀವಿ, ಬಟ್ ಯಾರೋ ಪಕ್ಕದಲ್ಲಿ ಮನೇಲೇ ಇರೋರು ಯಾವಾಗ್ಲೂ ಜಗಳ ಮಾಡ್ತಾ ಇದ್ರೆ ಒಂಥರ ಪೀಸ್ ಆಫ್ ಮೈಂಡ್ ಇರೋದಿಲ್ಲ, ಒಂಥರ ನೆಮ್ಮದಿ ಇರೋದಿಲ್ಲ. ಆತರ ನಿಮ್ಗೆ ಏನಾದ್ರು ಫೀಲ್ ಆಯ್ತಾ, ಇಲ್ಲ ಮನೇಲಿ ಬೇರೆಯವ್ರಿಗೆ ಏನಾದ್ರು ಫೀಲ್ ಆಯ್ತಾ? ಅಂದ್ರೆ ಆ ಥರ ಏನು ನನ್ಗೆ ಏನು ಅಂತ ಅನ್ಸಲ್ಲ. ಯಾಕೆ ಗೊತ್ತಾ ಮೇಡಮ್, ನಮ್ಗೆ ಅಲ್ಲಿ ಏನಂದ್ರೆ ಏನ್ ಟೆಲಿಕಾಸ್ಟ್ ಆಗ್ತೈತೆ ಏನಾಗ್ತೈತೆ ಅಂತ ನಮ್ಗೆ ಜಡ್ಜ್ಮೆಂಟ್ ಇಲ್ಲ. ನೋಡ್ದವ್ರಿಗೆ ಫಸ್ಟ್ ಇಂದ ಹಂಗಂದ್ರು ಅನ್ಸ್ಬೋದು, ಬಟ್ ಅಲ್ಲಿರೋರ್ಗೆ ಏನು ಅಂತ ಅನ್ಸಲ್ಲ. ಕೆಲವ್ರಿಗೆ ಯಾರಿಗೋ ಅವಳು ತುಂಬಾ ಬೇಕು ಅಂತಾನೆ ಜಗಳ ಮಾಡ್ತಾಳೆ ಅಂತ ಅನ್ಸ್ಬೋದು. ನನ್ಗೆ ಹಂಗಂತ ಏನು ಅಂತ ಅನ್ಸಿಲ್ಲ ಹೆಸರ ಮೇಲೆ. ಓಕೆ, ನಿಮ್ಗೆ ಏನಾದ್ರು ಅನ್ಸುತ್ತಾ ರಾಶಿಕಾ ಜೊತೆ ಸೂರಜ್ ಜಾಸ್ತಿ ಇದ್ದು ಸೂರಜ್ ಆಟ ಮರಿತಾ ಇದಾರೆ ಅಂತ ಏನಾದ್ರು ಅನ್ಸುತ್ತಾ ನಿಮ್ಗೆ? ಆಮೇಲೆ ರಾಶಿಕನ್ ಮಾತು ಕೇಳ್ತಾರೆ ಸೂರಜ್, ಈ ತರ ಎಲ್ಲ ಏನಾದ್ರು ಅನ್ಸುತ್ತಾ ನಿಮಗೆ? ಇಲ್ಲ, ಹಂಗೇನು ನನಗೆ ಅನ್ನಿಸ್ತಾ ಇಲ್ಲ. ಯಾಕಂದ್ರೆ ಸೂರಜ್ ಈಗ ಎಷ್ಟೋ ಗೇಮ್ ಆಗ್ಬೋದು, ತುಂಬಾ ಚೆನ್ನಾಗಿ ಆಡಿದ್ದಾರೆ. ಆಮೇಲೆ ಮೊದಲನೇವರ ಅವರು ಟೀಮ್ಗೋಸ್ಕರ ಅವರೇ ಸ್ವತಃ ಕ್ಯಾಪ್ಟನ್ ಆಗ್ತೀರಿ ಅಂದಾಗಲೂ ಅದನ್ನ ಬಿಟ್ಕೊಟ್ಟಿದ್ದಾರೆ. ಟೀಮ್ಗೋಸ್ಕರ ನಾನು ಆಡ್ತೀನಿ ಅಂತ ಅಂದಿದ್ದಾರೆ. ಅದೆಲ್ಲ ನೋಡಿದ್ರೆ ತುಂಬ ಗುಡ್ ಅಂತ ಅನ್ನಿಸ್ತದೆ ನಮಗೆ. ಆಮೇಲೆ ಅವರು ಹೊರಗಡೆ ಹೇಗಿದ್ರು ಹಾಗೇನೆ ತುಂಬ ಯಾರ ಜೊತೆ ಮಾತಾಡ್ಬೇಕು, ಎಷ್ಟು ಮಾತಾಡ್ಬೇಕು ಹಾಗೇ ಇದ್ದಾರೆ. ಏನು ಬದಲಾವಣೆ ಆಗಿಲ್ಲ ಅಂತ ಅನಿಸ್ತದೆ. ಅಂದ್ರೆ ರಾಶಿಕನ್ ಜೊತೆ ಒಂದು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಏನು ಮಾತಾಡ್ತಾರೆ ಅಂತ ಗೊತ್ತಿಲ್ಲ, ಯಾಕಂದ್ರೆ ನಾವು ಅಲ್ಲಿ ಹೋಗಲ್ವಲ್ಲ, ಗೊತ್ತಿಲ್ಲ. ಚೆನ್ನಾಗಿದ್ದಾರೆ ಅಂತ ಅನಿಸ್ತದೆ. ನಿನ್ನೆ ಇನ್ನ ರಿಷನ್ಗೆ ಒಂದು ವಾರ್ನಿಂಗ್ ಆಗಿದೆ, ಇಡೀ ಮನೆಯವರು ವಾರ್ನಿಂಗ್ ಅಂತ ಹೇಳಿದ್ರು. ಬಟ್ ಮಲ್ಲು ಮಾತ್ರನೇ ಇಲ್ಲ, ಅವ್ರ ಮನೆಯಿಂದಾನೇ ಹೊರಗೆ ಹಾಕ್ಬೇಕು, ಇವ್ರೊಬ್ರು ಹೋಗೋದ್ರಿಂದ ಬಿಗ್ ಬಾಸ್ ನಿಂತ್ ಬಿಡಲ್ಲ, ವೈಲ್ಡ್ ಕಾರ್ಡ್ ಅಲ್ಲಿ ಬೇಕಾದ್ರೆ ಬೇರೆಯವ್ರನ್ನ ಕರ್ಸಿ ಅಂತ ಇದ್ದೇ ಮಾತು ಹೇಳಿದ್ರು ಅವರು. ಮಾಡು ಡಿಸಿಷನ್ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ ಈ ವಿಚಾರದಲ್ಲಿ? ಅದೇ ಅವ್ರವ್ರ ಅನಿಸಿಕೆ ಮೇಡಮ್. ಅವ್ರವ್ರಿಗೆ ಪರ್ಸನಲ್ ಏನೇನು ಜಗಳ ಆಗಿದೆಯೋ ಏನೋ ಎತ್ತ ಗೊತ್ತಿಲ್ಲ. ಒಬ್ರು ಒಂದು ಅವಕಾಶ ಕೊಡಿ, ಫಸ್ಟ್ ಟೈಮ್ ಏನೋ ಗೊತ್ತಿದ್ದೋ ಗೊತ್ತಿಲ್ಲದೆ ತಪ್ಪಾಗಿದೆ, ಒಂದ್ಸಲ ತಿದ್ಕೊಳ್ಳೋಕೆ ಒಂದು ಅವಕಾಶ ಕೊಡಿ ಅಂತ ಹೇಳಿದ್ದಾರೆ. ತುಂಬ ಪರ್ಸನಲಿ ಏನೋ ಜಗಳ ಅದು ಇದು ಮಾತುಕತೆ ಆಗಿದ್ರೆ ಬೇಡ ಕಳಿಸ್ಬಿಡಿ, ಈ ಥರದ ಅವಶ್ಯಕತೆ ಇಲ್ಲ ಅಂತ ಹೇಳಿರ್ಬೋದು. ಅದು ಅವ್ರವ್ರಿಗೆ ಬಿಟ್ಟಿತ್ತು ಮೇಡಮ್. ಓಕೆ, ಇನ್ನು ರಿಷ್ ಅವ್ರು ಏನಾದರೂ ಇನ್ಮೇಲೆ ಬದಲಾಗ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಅಂದರೆ ಈ ಒಂದು ಇನ್ಸಿಡೆಂಟಿಂದ ಮನೆಯಲ್ಲಿ ಏನು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾ ಇದ್ರು, ಎಲ್ಲರ ಜೊತೆಗೂ ಕಿರಿಕ್ ಮಾಡ್ಕೊತಾ ಇದ್ರು, ಈ ಒಂದು ಇನ್ಸಿಡೆಂಟಿಂದ ಅವ್ರೇನಾದ್ರೂ ಇನ್ಮೇಲೆ ಚೇಂಜ್ ಆಗ್ತಾರೆ ಅಂತ ಏನಾದ್ರು ಅನ್ಸುತ್ತಾ ನಿಮಗೆ? ಬದಲಾಗಲೇಬೇಕು, ಯಾಕಂದರೆ ಬಿಗ್ ಬಾಸ್ ಅಲ್ವೇ ಅಲ್ಲಿ. ಬಿಗ್ ಬಾಸ್ ಏನು ಒಂದು ಎಚ್ಚರಿಕೆ ಕೊಟ್ಟವ್ರೆ, ಸುದೀಪ್ ಸರ್ ಒಂದು ಎಚ್ಚರಿಕೆ ಕೊಟ್ಟವ್ರೆ ಅಂದರೆ ಅದು ತಿದ್ಕೊಳ್ಳೇಬೇಕಾಗ್ತದೆ, ಕೆಲವೊಂದು ತಿದ್ಕೊಳ್ಳೇಬೇಕಾಗ್ತದೆ. ಇಲ್ಲ ಅಂದರೆ ಖಂಡಿತ ಆಚೆ ಬರ್ತಾರೆ. ರಿಷಾ ಅಂತಲೇ ಅಲ್ಲ, ಬೇರೆ ಯಾರೇ ಆದ್ರೂ ಎಲ್ಲದಕ್ಕಿಂತ ಮುಂಚೆ ಎಲ್ಲರೂ ರೆಸ್ಪೆಕ್ಟ್ ಮಾಡಿರೋದು ಯಾವತ್ತಿಗೆ ಅಂದರೆ ಬಿಗ್ ಬಾಸ್ ನಿಯಮಗಳಿಗೆ. ಅದನ್ನ ಉಲ್ಲಂಘನೆ ಮಾಡಿದ್ರೆ ಯಾವ ಕ್ಷಣದಲ್ಲಿ ಬೇಕಾದರೂ ಆಚೆ ಬರ್ಬೋದು. ಓಕೆ, ಗಿಲ್ಲಿಯವರು ಈ ಜಾನ್ವಿ ಮತ್ತೆ ಅಶ್ವಿನಿಗೆ ಯಾವಾಗ್ಲೂ ರೇಗಿಸ್ತಾ ಇರ್ತಾರೆ, ನೀವಿಬ್ರು ಯಾವಾಗ್ಲೂ ಒಂದನ್ನೇ ಸುಮ್ಮನೆ ನಾಟಕ ಮಾಡ್ತಾ ಇದ್ದೀರಾ, ಇಬ್ರು ನೀವು ಒಂದೇ ಇದ್ದೀರಾ, ನಮ್ಮ ಮುಂದೆ ಎಲ್ಲಾನು ಗಲಾಟೆ ಆಗಿರೋ ತರ ನಾಟಕ ಮಾಡ್ತಾ ಇದ್ದೀರಾ ಅಂತ. ನಿಮ್ಗೇನಾದ್ರೂ ಹಂಗ ಅನ್ಸುತ್ತೆ ಅವ್ರಿಬ್ರು ನಾಟಕ ಮಾಡ್ತಾ ಇದ್ದಾರೆ ಅಂದ್ರೆ? ಅವ್ರಿಬ್ರು ಚೆನ್ನಾಗೇ ಇದ್ದಾರೆ, ಬಟ್ ಎಲ್ರ ಮುಂದೆ ನಾವಿಬ್ರು ಬೇರೆ ಬೇರೆ ತರ ಏನಾದ್ರು ತೋರಿಸ್ಕೊಂತಿದಾರ? ನಾವು ಅದನ್ನ ತುಂಬಾ ಸಲ ಹಂಗಂತ ಅನ್ಕೊಂಡಿದ್ದೀವಿ. ಅವ್ರಿಬ್ರು ಮಾತ್ಬಿಟ್ಟು, ಯಾಕಂದ್ರೆ ಅರ್ಧ ರಾತ್ರಿ 1 ಗಂಟೆ 2 ಗಂಟೆ ರಾತ್ರಿ ಗಂಟ್ಲು ಬೆಳಗಾನ ಕೂತ್ ಮಾತಾಡೋರು, ಕೆಲವೊಂದು ಪಿಸು ಮೆಲ್ಲು ಮಾತಾಡೋರು, ಅದೇನ್ ಮಾತಾಡ್ಕತ್ತಿರೋ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ತುಂಬಾ ಚೆನ್ನಾಗಿರೋರು ಇದಕ್ಕೆ ನಂಗೆ ಮಾತು ಬಿಟ್ಬಿಡ್ತಾರೆ ಅಂದ್ರೆ ಏನೋ ಪ್ಲಾನ್ ಇರ್ಬೋದು ಅಂತ ನಾನು ಗಿಲಿ ಅಂತ ಅನ್ಕೋತೀವಿ. ಎಷ್ಟೋ ಸಲ ನಾವು ಅವ್ರನ್ನ ಕೇಳ್ತೀವಿ, ಏನೋ ಪ್ಲಾನ್ ಮಾಡ್ಕೊಂಡಿರೋದು ನಿಜ ಹೇಳಿ ಅಂತ. ಆ ಜಾನ್ವಿ ಹೇಳ್ತಾರೆ ನಮ್ಗೆ, ಹೌದು ನಾವ್ ಈ ತರ ಒಂದು ಟಾಸ್ಕ್ ತರ ಮಾಡೋಣ ಆಮೇಲೆ ಮಾತಾಡೋಣ ಅಂತ ಅನ್ಕೊಂಡಿದ್ದು. ಬಟ್ ಈಗಂತೂ ಆಗಿರೋದು ನಾವು ರಿಯಲಿ ಏನೋ ಮನಸ್ತಾಪ ಆಗಿದೆ, ಅದರಿಂದ ಮಾತಾಡ್ತಾ ಇಲ್ಲ ಅಂತ ಜಾನ್ವಿ ಅವರು ಹೇಳ್ತಾರೆ. ಅವಾಗ ನಂಬ್ತೀವಿ ರಿಯಲಿ ಏನೋ ಮನಸ್ತಾಪ ಆಗಿದೆ ಅಂತ. ಆಮೇಲೆ ಜಾನ್ವಿ ಅವ್ರು ಮಾತಾಡ್ತಾ ಹೇಳ್ತಾರೆ, ಇದು ಅಶ್ವಿನಿ ಮತ್ತೆ ಜಾನ್ವಿ ಅವ್ರಿಗೆ ವಾದ ಪ್ರತಿವಾದ ಇದ್ದಾಗ ಅಶ್ವಿನಿ ಅವ್ರು ಹೇಳ್ತಾರೆ, ನನ್ನ ಫ್ರೆಂಡ್ಶಿಪ್ ನ ಜಾನ್ವಿ ಅವ್ರು ಯೂಸ್ ಮಾಡ್ಕೊಂಡ್ರು ಅಂತೇಳಿ. ಬಹುಶಃ ಆ ಮಾತು ಹೇಳಿದ್ರೆ ಎಂತ ಫ್ರೆಂಡಿಗಾದ್ರೂ ಬೇಜಾರಾಗತ್ತೆ. ನಿಮ್ಗೆ ಅನ್ಸುತ್ತಾ ಜಾನ್ವಿ ಏನಾದ್ರು ಅಶ್ವಿನಿ ಫ್ರೆಂಡ್ಶಿಪ್ ನ ಯೂಸ್ ಮಾಡ್ಕೊಂಡ್ರು, ಅಡ್ವಾಂಟೇಜ್ ತಗೊಂಡ್ರು ಅಂತ? ಆ ಥರ ಏನಿಲ್ಲ, ಯಾಕೆಂದರೆ ಎಲ್ಲರೂ ತುಂಬ ಅವರವರ ಒಂದು ವೃತ್ತಿನಲ್ಲಿ ಎಲ್ಲ ಸಾಧನೆ ಮಾಡಿರೋದ್ರಿಂದನೇ, ಹೆಸರು ಮಾಡಿರೋದ್ರಿಂದನೇ ಆ ಜಾಗಕ್ಕೆ ಹೋಗವ್ರೆ ಅಂತಂದರೆ ಯಾರನ್ನ ಯಾರು ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಅವರ ಪ್ರತಿಭೆ ಇದ್ದರೆ ಅವ್ರು 100% ಉಳಿತಾರೆ. ಆ ಥರ ಯಾರನ್ನ ಯಾರು ಯೂಸ್ ಮಾಡ್ಕೊಂಡು ಇದು ಮಾಡೋಕ್ಕಾಗೋದಿಲ್ಲ. ಈಗ ಗಿಲ್ಲಿನ ಯಾರನ್ನ ಯೂಸ್ ಮಾಡ್ಕೊಂಡೇ ಮೇಲೆ ಬರೋಕ್ಕಾಗುತ್ತಾ ಅಥವಾ ಗೆಲ್ಲಕ್ಕಾಗತ್ತಾ? ಅವರಲ್ಲಿ ಪ್ರತಿಭೆ ಇದ್ರೇ ಅವ್ರು ಗೆಲ್ಲಕ್ಕೆ ಸಾಧ್ಯ. ಅದರಿಂದ ಆ ಮಾತನ್ನು ನಾನು ಒಪ್ಪೋದಿಲ್ಲ ಮೇಡಮ್. ಇನ್ನು ಈ ವಾರ ಪೂರ್ತಿ ಟಾಸ್ಕೇ ಇರಲಿಲ್ಲ, ಆದ್ರೂ ಒಂದು ವಾರ ತುಂಬಾ ಚೆನ್ನಾಗಿ ಕಂಟೆಂಟ್ ಸಿಕ್ತು. ಯಾಕಂದ್ರೆ ಮನೆಯವರಿಂದ ಲೆಟರ್ ಬಂದಿತ್ತು. ಸ್ಪೆಷಲಿ ರಕ್ಷಿತಾ ಮತ್ತೆ ರಾಶಿಕಂದು ವಿಚಾರ ಬಂದಾಗ ಮನೆಯವ್ರಿಗೆಲ್ರಿಗೂ ಅದೊಂದು ಗೊಂದಲ ಇತ್ತು, ಯಾರಿಗೆ ಲೆಟರ್ ಕೊಡ್ಸೋದು ಅಂತ ಹೇಳಿ. ಒಂದಷ್ಟು ಜನ ರಕ್ಷಿತನ ಹೆಸರು ಹೇಳಿದ್ರೆ, ಒಂದಷ್ಟು ಜನ ರಾಶಿಕನ ಹೆಸರು ಹೇಳಿದ್ರು. ಬಟ್ ಅಶ್ವಿನಿ ಮಾತ್ರನೇ ಇಲ್ಲ, ನಾನು ಯಾವುದೇ ಕಾರಣಕ್ಕೂ ರಕ್ಷಿತನಿಗೆ ಲೆಟರ್ ಸಿಗೋದಿಕ್ ಬಿಡೋದಿಲ್ಲ ಅಂತ ಹೇಳ್ತಾರೆ. ಅಶ್ವಿನಿ ಅವರ ನಿರ್ಧಾರ ಸರಿ ಅನ್ಸುತ್ತಾ ನಿಮಗೆ? ಸರಿ ಅನ್ನೋದ್ಕಿಂತಲೂ ಅವ್ರಿಬ್ರಿಗೆ ತುಂಬಾ ಅಂದ್ರೆ ಜಗಳ ಈ ಥರದ್ದೆಲ್ಲ ಆಗಿತ್ತು ತುಂಬ ಸಲ. ಅವ್ರು ಈಗಲೂ ಅಷ್ಟು ಚೆನ್ನಾಗಿ ಮಾತಾಡೋದಿಲ್ಲ. ಅಷ್ಟು ಜಗಳ ಆಗಿರೋದ್ರಿಂದ ಅವ್ರ ಒಪಿನಿಯನ್ನು ನಾನು ಅವಳು ಕೊಡೋದಿಲ್ಲ, ನಾನು ರಾಶಿಕಂಗೆ ಕೊಡ್ತೀನಿ ಅಂತ. ರಾಶಿಕಂಗೆ ಯಾಕೆ ಕೊಡಬೇಕು ಅಂತಂದರೆ ಅವ್ರು ತುಂಬ ಸಲ ಗೇಮು
ಟೀಮ್ಗೋಸ್ಕರ ತುಂಬ ಕೈಗಿ ಎಲ್ಲ ಏಟ್ ಮಾಡ್ಕೊಂಡು ಗೆಲ್ಸೋದ್ರ ಜೊತೆಗೆ ಅವರೇ ಗೆದ್ದು ಬಂದಿದ್ದಾರೆ. ಅದರಿಂದನೂ ಅವ್ರಿಗೆ ಎಷ್ಟೋ ಸಲ ಕ್ಯಾಪ್ಟನ್ ಆಗೋದು ಮತ್ತು ಕ್ಯಾಪ್ಟನ್ಗೆ ಆಯ್ಕೆ ಆಗೋದು ಎಷ್ಟೋ ಕೈ ತಪ್ಪೋಗಿತ್ತು. ಅದರಿಂದ ರಾಸಿಕನೇ ಇರಲಿ ಅನ್ನೋ ಥರದಲ್ಲಿ ಅವ್ರ ವಾದ ಇತ್ತು ಅಷ್ಟೇ. ಓಕೆ, ಅಶ್ವಿನಿ ಅವರು ವೀಕೆಂಡ್ ಅಲ್ಲಿ ಒಂದ್ಸಲಿ ಸುದೀಪ್ ಸರ್ ನಿಮಗೆ ಕೇಳ್ತಾ ಇರ್ತಾರೆ, ಏನೋ ಕ್ವಶನ್ ಕೇಳ್ತಾರೆ, ನೀವು ಸುಮ್ಮನೆ ಹಿಂಗೆ ಹೆಸರು ಕೈ ತೋರಿಸ್ತೀರ ಇವರು ಅಂತ. ಅಶ್ವಿನಿ ಅವ್ರ ಹೆಸರು ಕೂಡ ಹೇಳೋದಿಲ್ಲ ನೀವು. ಅಶ್ವಿನಿ ಅವ್ರ ಅಂದ್ರೆ ಅಷ್ಟೊಂದು ಭಯ ನಮ್ಮ ಮನೇಲಿ ಅವ್ರಿಗೆಲ್ರಿಗೂ? ಆ ಥರ ಏನೂ ಇಲ್ಲ, ಬಟ್ ತಗೊಳ್ಳಿಲ್ಲ ಅಷ್ಟೇ, ಹಂಗೆ ತೋರ್ದೆ ಅಷ್ಟೇ. ಅಂದ್ರೆ ಈಗ ಗಂಡ್ಮಕ್ಳ ಜೊತೆ ಯಾರೋ ಜಗಳ ಮಾಡ್ಬೋದು, ಹೆಣ್ಮಕ್ಳ ಜೊತೆ ಗಂಡ್ಮಕ್ಳು ಜಗಳ ಮಾಡಕ್ಕಾಗೋದಿಲ್ಲ ಮೇಡಮ್. ಯಾಕೆ ಅನ್ಸುತ್ತೆ ಅದೇನೋ ಗೊತ್ತಿಲ್ಲ, ಎರಡು ಜಡೆಗಳು ಸೇರ್ಕೊಂಡ್ರೆ ಅದೇ ಜಗಳ ಬೇಗ ಸ್ಟಾಪ್ ಆಗಲ್ಲ ಅಂತ ಸುಮ್ನೆ ಯಾರು ಹೇಳ್ತಾರಲ್ಲ. ಗಂಡ್ಮಕ್ಳು ಆಗ್ಬಿಟ್ರೆ ಏನೋ ಜಗಳ ಮಾಡ್ಕೊತೀವಿ, ಸುಮ್ನೆ ಆಗ್ಬಿಡ್ತೀವಿ. ಹೆಣ್ಮಕ್ಳ ಜೊತೆ ಗಂಡ್ಮಕ್ಳು ಜಗಳ ಮಾಡೋದು ತುಂಬಾ ಕಷ್ಟ ಆಗ್ಬಿಡ್ತದೆ. ಅದರಿಂದ ಅವ್ರ ಹೆಸರು ಹೇಳೋದ್ಕಿಂತ ಸುಮ್ನೆ ಹಿಂಗ್ ತೋರುತ್ತೆ ಅಷ್ಟೇ. ನಾನು ಅನ್ಕೊಂಡೆ ಅಶ್ವಿನಿ ಅವ್ರ ಕಂಡ್ರೆ ಭಯನೇನೋ, ಅದಕ್ಕೆ ಹಿಂಗ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಹಾಗೇನಿಲ್ಲ, ಅಶ್ವಿನಿ ಮೇಡಮ್ ಅವ್ರ ಜೊತೆ ನಾನು ತುಂಬಾ ಚೆನ್ನಾಗಿದೆ ಅವ್ರಿಗೆ. ಹೌದು, ಅವ್ರು ಚಂದ್ರಣ್ಣ ಅಂತ ತುಂಬಾ. ಅದಕ್ಕೆ ಚಂದ್ರಣ್ಣ ಅಂತ ಕರಿಬೇಡಿ ಅಂತ ನಾನು ಹೇಳಿದೆ. ಆದ್ರೆ ಮನೇಲಿ ಇರೋರು ಎಲ್ರು ಬಹುಶಃ ಹಾಗೆ ಎಲ್ರು ಈಗ ನೋಡಿ, ಯಾರಾದ್ರೂ ಒಬ್ರು ಅಂತೂ ಅಂದ್ರೆ ಎಲ್ಲ ಚಂದ್ರಣ್ಣ ಶುರು ಮಾಡಿದ್ರು. ಎಲ್ಲ ಹಿಂಗ ಅಂದ್ಬಿಟ್ರು, ನನ್ನ ಕತೆ ಹೆಂಗೆ ಅಂದೆ. ಅಷ್ಟೊತ್ತಿಗೆ ರಿಸಾ ಬಂದ್ಲು, ಅವ್ರು ಬಂದು ತಡ ಡಾರ್ಲಿಂಗ್ ಅಂತ ತಪ್ಕೊಂಡ್ಲು. ಅದರಿಂದ ನಮ್ಮಿಬ್ರು ಬಾಲ್ಡಿಗೂ ಸ್ವಲ್ಪ ಏನಂದ್ರೆ ವೈಫ್ ಅದೆಲ್ಲ ನೋಡಿ ಮನೆಗ್ ಬಂದ್ಮೇಲೆ ಅಲ್ಲೇ ಎಚ್ಚರಿಕೆ ಕಂಟಿನ್ಯೂ ಅಂದ್ರೆ ಬಾ ನೀನು ನೋಡ್ಕೊತೀನಿ ನೋಡ್ಕೊಂಡ್ರ ಮನೆಗ್ ಬಂದ್ಮೇಲೆ ಏನು ಇಲ್ಲ, ಚೆನ್ನಾಗಿದೆ. ಓಕೆ, ಇಲ್ಲಿ ಹೆಂಗಂದ್ರೆ ಮನೆಯಲ್ಲಿ ಗಿಲ್ಲಿಯಿಂದ ಕಾವ್ಯದಿಂದ ಗಿಲ್ಲಿ ಇದರ ತುಂಬಾ ಸಲ ವಿಚಾರಗಳು ಬರ್ತಾನೆ ಇರತ್ತೆ. ನಿಮ್ಗೇನ್ ಅನ್ಸತ್ತೆ, ಏನ್ ಅವ್ರಿಬ್ರು ಮಧ್ಯೆ ಲವ್ ಇದೆ ಅನ್ಸುತ್ತಾ? ಲವ್ ಅಂತ ಹೇಳಕ್ಕಾಗಲ್ಲ, ಬಟ್ ಇಬ್ರು ಆತ್ಮೀಯವಾಗಿ ಚೆನ್ನಾಗಿದ್ದಾರೆ, ಒಳ್ಳೆ ಫ್ರೆಂಡ್ಲಿಯಾಗಿ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ತು. ತುಂಬಾ ಖುಷಿಯಾಗಿ. ನಿಮ್ಗೆ ಅನ್ಸುತ್ತಾ ಗಿಲ್ಲಿಯಿಂದ ಕಾವ್ಯ ಇಷ್ಟು ದಿನವರೆಗೂ ಸರ್ವೈವ್ ಆಗಿದ್ದಾರೆ ಮನೆಯಲ್ಲಿ? ಆತರ ಏನಿಲ್ಲ, ಇಬ್ರು ಒಳ್ಳೆ ಫ್ರೆಂಡ್ಲಿ ಆಗಿ ತುಂಬಾ ಚೆನ್ನಾಗಿದ್ದಾರೆ, ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ಅದಕ್ಕೆ ನಾವು ಬೇರೆ ತರ ಮಾತಾಡೋದು ತಪ್ಪಾಗ್ಬಿಡ್ತದೆ. ಆತರ ಏನು ಅನ್ಸೋದಿಲ್ಲ, ಇವರಿಂದ ಗಿಲ್ಲಿಯಿಂದ ಕಾವ್ಯ ಅಂತ ಹೇಳಕ್ಕಾಗೋದಿಲ್ಲ. ಓಕೆ, ಇನ್ನ ರಘು ಅವರು ಈ ವಾರದಿಂದ ಫಿಸಿಕಲ್ ಟಾಸ್ಕ್ ಶುರು ಆಗತ್ತೆ. ಅವರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದಾರೆ ಫಿಸಿಕಲಿ. ಹೆಂಗಿರತ್ತೆ ಅನ್ಸುತ್ತೆ ಗೇಮ್ ಈ ವಾರದಿಂದ? ಅಂದ್ರೆ ಅವ್ರ ಜೊತೆ ತುಂಬಾ ಕಷ್ಟನೇ ಫಿಸಿಕಲ್ ಆಗ್ಬಿಟ್ರೆ, ಯಾಕಂದ್ರೆ ತುಂಬಾ ದೊಡ್ಡ ವ್ಯಕ್ತಿ ಅಲ್ಲ ಮೇಡಮ್. ಹಿಂಗೆಲ್ಲ ಸುಮ್ನೆ ಕೈ ಇಟ್ಕೊಂಡ್ಬಿಟ್ರೆ ಸಾಕು, ಓಡಾಡಕ್ಕೆ ಆಗೋದಿಲ್ಲ. ಒಂದು ಆ ಕೈಯಿಂದ ಒಂದು ಟಾಸ್ಕ್ ಬಂದಿದ್ದಾಗ ಅವ್ರು ಸುಮ್ನೆ ಹಿಂಗಂದ್ರು ಅಷ್ಟೇನೆ, ನನ್ಗೆ ಲೇಟ್ ಆಗ್ಬಿಟ್ಟಿತ್ತು ಇಲ್ಲಿ. ಆಮೇಲೆ ಒಂದ್ಸಲ ಅವ್ರು ಕಾಲು ಇಟ್ಕೊಂಡಿದ್ದು ಎತ್ತಿ ಬಿಸಾಕ್ಬಿಟ್ಟಿದ್ರು. ಅದರಿಂದ ಅವ್ರ ಜೊತೆ ಫಿಸಿಕಲಿ ಟಾಸ್ಕ್ ಅಂದ್ರೆ ತುಂಬಾ ಕಷ್ಟ ಇದೆ. ತಲೆ ಉಪಯೋಗಿಸಿ ಆಟ ಆಡ್ಬೇಕಷ್ಟೇ. ಇನ್ನ ಇದ್ರಲ್ಲಿ ವಾದ ಮತ್ತೆ ಪ್ರತಿವಾದ ಇದ್ದಾಗ ಈ ಡಿಬೇಟ್ ಇರತ್ತಲ್ಲ ಕಾಲೇಜ್ ಇದ್ರಲ್ಲಿ, ಅವ್ರು ಪ್ರಿನ್ಸಿಪಲ್ ಆಗಿರ್ತಾರಲ್ಲ, ಅವಾಗ ನಿಮ್ಮನ್ನ ಸೆಲೆಕ್ಟ್ ಮಾಡ್ತಾರ ಅವರು. ಅಂದ್ರೆ ಎಲ್ರಿಗೂ ಗೊತ್ತು ನೀವು ಗಿಲ್ಲಿ ಇಬ್ರುನು ತುಂಬಾ ಒಳ್ಳೆ ಕಾಮಿಡಿಯನ್ಸ್, ಬಟ್ ಮಾತಂತ ಬಂದಾಗ ಗಿಲ್ಲಿ ಪಟ ಮಾತಾಡ್ಬಿಡ್ತಾರೆ. ಯಾರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆ ಒಂದು ರೌಂಡ್ ಅಲ್ಲಿ ನೀವು ಗೆಲ್ತೀರಾ ಅಂತ. ಪ್ರಿನ್ಸಿಪಲ್ ಆ ನಿರ್ಧಾರ ತಗೊಂಡಾಗ ನಿಮ್ಗೆ ಏನ್ ಅನ್ನಿಸ್ತು? ಒಂಥರ ಖುಷಿ ಅಂತ ಅನ್ನಿಸ್ತು ಮೇಡಮ್. ಅಂದ್ರೆ ಇಬ್ರು ಯಾರು ಗೆಲ್ತೀವಿ ಯಾರು ಸೋಲ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಬಟ್ ಅದು ನೋಡ ಸಿಕ್ಕಿದ ಚಾನ್ಸ್ ಅಲ್ವಾ ಅಂದ್ಬಿಟ್ಟು ಇಬ್ರು ವಾದ ಮಾಡ್ದು. ಅದು ಅವ್ರಿಗೇನು ಅವರ ಒಂದು ಇಷ್ಟ ಆಗಿ ನನ್ನ ಆಯ್ಕೆ ಮಾಡ್ತಾರೆ. ನಾನು ಗಿಲ್ಲಿನೇ ಆಯ್ಕೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೆ, ಬಟ್ ಆಮೇಲೆ ನನ್ನ ಆಯ್ಕೆ ಅಂದಾಗ ಒಂದೇನು ಖುಷಿ ಆಯ್ತು. ನಿಮ್ಗೆ ಏನಾದ್ರು ಅನ್ಸುತ್ತೆ ಅವರು ಆ ರೌಂಡ್ ಅಲ್ಲಿ ಫೇವರ್ ಮಾಡಿದ್ರು ಅಂದ್ರೆ ಅವ್ರಿಗೆ ಇಷ್ಟ ಆದವ್ರನ್ನ ಮಾತ್ರನೇ ಅವ್ರು ಸೇವ್ ಮಾಡಿದ್ರು ಅಂತ ಏನಾರ? ಇಲ್ಲ, ರಘುವಣ್ಣ ಅವ್ರ ವಿಚಾರದಲ್ಲಿ ಹಂಗ ಅನ್ನಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ನಾವು ಫಸ್ಟ್ ಇಂದನೂ ಕೊನೆ ತನಕನೂ ನೋಡಿದ್ವಲ್ಲ. ಆ ಥರ ಇದ್ದಾಗ ಈ ಕಡೆಯಿಂದ ಅಭಿ ಮತ್ತೆ ಸೂರಜ್ನ ಬಿಟ್ಟಾಗ ಆ ಕಡೆಯಿಂದ ಡಮ್ಮಿ ಕ್ಯಾಂಡಿಡೇಟ್ನ ಕಳ್ಸ್ಬೋದಾಗಿತ್ತು ಕಬಡ್ಡಿ ಇದ್ರಲ್ಲಿ. ಆ ಕಡೆಯಿಂದನೂ ಧೋನವ್ರನ್ನ ಕಳ್ಸೋರು, ಇಲ್ಲಾಂದ್ರೆ ನಮ್ಮನ್ನ ಗೆಲ್ಸ್ಬೋದಾಗಿತ್ತು ಅನ್ನೋದಾಗಿದ್ರೆ ಗಿಲ್ಲಿನೋ ಮತ್ತೆ ಯಾರೋ ಚಿಕ್ಕವ್ರನ್ನ ಕಳ್ಸಿ ಮಾಡ್ಬೋದಾಗಿತ್ತು. ಅಲ್ಲಿಂದ ಕೆಲವೊಂದು ಜಗಳ ಆದಾಗ, ರಕ್ಷಿತಾ ಬಟ್ಟೆ ವಿಚಾರ ಮೇಲ್ ಗೊತ್ತು ಅಂದಾಗ, ಅದರೆಲ್ಲ ತುಂಬಾ ಒಬ್ರು ಕ್ಯಾಪ್ಟನ್ ಆಗಿ ಒಂದು ಒಳ್ಳೆ ನಿರ್ಧಾರದಲ್ಲಿ ನೀಟಾಗಿ ನ್ಯಾಯ ಸಮ್ಮತವಾಗಿ ನಡ್ಕೊಂಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಅದ್ರ ತಕ್ಕನಾಗಿ ಒಳ್ಳೆ ಕಿಚ್ಚನ ಚಪ್ಪಾಳಿನೂ ಸುಧಾ ಸಿಕ್ತಲ್ವ ಅವ್ರಿಗೆ. ಓಕೆ, ಅಲ್ಲಿ ನೀವು ಹೇಳ್ತಾ ಇದ್ರಿ ಇವಾಗ ಅಂದ್ರೆ ರಕ್ಷಿತಂದು ಬಟ್ಟೆ ಸ್ವಲ್ಪ ಮೇಲೆ ಬಂದ್ಬಿಟ್ಟಿತ್ತು ಆಟ ಆಡ್ಬೇಕಾದ್ರೆ ಅಂತ. ಅಲ್ಲಿ ಆಕ್ಚುಲಿ ಯಾರ್ದು ಮಿಸ್ಟೇಕ್ ಅನ್ಸುತ್ತೆ ನಿಮಗೆ? ಅಲ್ಲಿ ಬೇಕು ಅಂತ ಏನಾಗಿಲ್ಲ ಮೇಡಮ್, ಸತ್ಯವಾಗ್ಲು. ಯಾಕಂದ್ರೆ ಗೇಮ್ ಆಡೋ ಬರದಲ್ಲಿ ಅದೇನೋ ಮೇಕ್ ಹೋಗಿದೆ ಅಷ್ಟೇನೆ. ಒಬ್ರು ಅಂಪೈರ್ ಆದರೂ ಅದನ್ನ ಸ್ಟಾಪ್ ಮಾಡಿ, ಆಟನ ಸ್ಟಾಪ್ ಮಾಡಿ, ಯಾಕೆಂದ್ರೆ ಈ ತರ ಆಗಿರೋದ್ರಿಂದ ಫಸ್ಟ್ ಇನ್ ಮಾಡೋಣ, ಯಾಕಂದ್ರೆ ಹೆಣ್ಣು ಮಗುವಲ್ಲೋ ಬೇಡ ಅಂತ ಅಂದ್ರು. ಅವರು ಆಟ ಆಡೋ ಬರದಲ್ಲಿ ಅದೇನು ಮಾಡೋರೆ ಹಂಗೆ ಕಂಟಿನ್ಯೂ ಮಾಡೋರು, ನಾನು ಗೆಲ್ಬೇಕು ಅನ್ನೋ ವಾದದಲ್ಲಿ. ಅದು ಹಂಗೂ ಸ್ಟಾಪ್ ಆಗನೇ ಇಲ್ಲ. ಆಮೇಲೆ ಟೈಮ್ ಎಲ್ಲ ಸ್ಟಾಪ್ ಅಂದಾಗ ಅವ್ರು ನಿಂತರು. ನೋಡಿ ಹಿಂಗಾಗೈತೆ, ಇದರಿಂದ ಗೇಮ್ ಫಸ್ಟಿಂದ ಆಡಬೇಕು. ಒಬ್ಬ ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು, ಗಂಡು ಮಕ್ಳಾದ ಅದೊಂಥರ ಹಂಗೆ ಅಂತ ಅದು ವಾದ ವಿವಾದ ನಡೀತದೆ. ಆದರೂ ಅವರು ಎಷ್ಟೋ ಜನಕ್ಕೆ ಅದು ಕೆಲವ್ರಿಗೆ ನೋಡಿಲ್ಲ, ಕೆಲವ್ರು ನೋಡಿರೋದು ಹೇಳ್ದಾಗ ಎಷ್ಟೋ ಜನ ಅರ್ಥ ಮಾಡ್ಕೊಂಡ್ರು.
ಅದನ್ನ ಗೇಮ್ ಪುನಃ ಫಸ್ಟಿಂದ ಆಡೋ ಥರ ಪ್ಲ್ಯಾನ್ ಮಾಡೋದು. ಓಕೆ, ಇನ್ನು ಇವಾಗ ರಾಶಿಕಾ ಮತ್ತು ಅಶ್ವಿನಿ ಆ್ಯಂಡ್ ಇವ್ರು ಯಾರು ರಿಷಾ 3 ಜನನು ಸ್ವಲ್ಪ ಜಾಸ್ತಿ ಒಟ್ಟಿಗೆ ಇರ್ತಾರೆ. ಅವರೊಂದು ಗುಂಪು ಥರ ತೋರಿಸ್ಕೊತಾ ಇದ್ದಾರೆ 3 ಜನನು. ರಾಶಿಕಾ, ರಿಷಾ ಮತ್ತೆ ಅಶ್ವಿನಿ. ಈಗ ನಿನ್ನೆ ಏನಾಯ್ತು ಎಪಿಸೋಡಲ್ಲಿ ರಿಷಾ ಅವರು ಅಶ್ವಿನಿ ಅವರಿಗೆ ವಿಷಕಾರಿ ಅನ್ನೋದು ಒಂದು ಟ್ಯಾಗ್ ಕೊಟ್ಬಿಟ್ಟಿದ್ದಾರೆ. ಇವತ್ತಿಂದ ಹೆಂಗಿರುತ್ತೆ ಎಪಿಸೋಡು ಅಂತ. ಅಲ್ಲಿ ಏನು ಸಣ್ಣಕ್ಕಷ್ಟೇ ಆ ಗೇಮ್ ಮರಿತೀವಿ, ಇವತ್ತಿಂದ ಚೆನ್ನಾಗಿರ್ತೀವಿ. ಯಾಕೆಂದ್ರೆ ಅಲ್ಲಿ ಎಲ್ಲರೂ ಪ್ರತಿದಿನ ಇವತ್ತು ಚೆನ್ನಾಗಿದ್ರೆ ನಾಳೆ ಜಗಳ ಆಡ್ತೀವಿ, ನಾಳೆ ಜಗಳ ಆಡ್ರೆ ಇವತ್ತು ಚೆನ್ನಾಗಿರ್ಲೇಬೇಕು. ಯಾಕೆಂದ್ರೆ ಅದು ಒಂದು ಚಿಕ್ಕ ಜಾಗದಲ್ಲಿ ಏನಕ್ಕೆ ಅಶ್ವಿನಿ ಅವ್ರಿಗೆ ರಕ್ಷಿತಾ ಜೊತೆ ಮಾತ್ರ ಆಗ್ತಾ ಇಲ್ಲ? ಅದೇನೋ ಅವ್ರಿಬ್ರಿಗೂ ಆಗೇ ಬರ್ತಾ ಇಲ್ಲ ನಿಜವಾಗ್ಲೂ. ಆಮೇಲೆ ರಕ್ಷಿತಾ ಹೇಗೆ ಅಂದ್ರೆ ರಕ್ಷಿತನೇ ಕೆಲವೊಂದು ವಿಚಾರದಲ್ಲಿ ಮಾತಾಡೋ ಪ್ರಯತ್ನನೇ ಮಾಡೋದಿಲ್ಲ. ಕೆಲವ್ರ ಜೊತೆ ಬೇಡ ಅಂತ ಅನ್ಸ್ಬಿಟ್ರೆ ಅವ್ಳು ಬೇಡ ಅಷ್ಟೇನೆ. ಈಗ ಧ್ರುವ ಅಷ್ಟೊಂದು ಚೆನ್ನಾಗಿದ್ರು, ಧ್ರುವನ್ ಜೊತೆ ಮಾತಾಡೋದ್ರೆ ಅವಳು ಯಾವುದೇ ಕಾರಣಕ್ಕೂ ಮಾತಾಡೋದಿಲ್ಲ. ಬೈ ಚಾನ್ಸ್ ಧ್ರುವನೇ ಮಾತಾಡ್ಬೋದು ರಕ್ಷಿತನ ಜೊತೆ, ರಕ್ಷಿತಾ ಮಾತಾಡೋದಿಲ್ಲ. ಓಕೆ ಓಕೆ, ಅಂದ್ರೆ ಒಂದ್ಸತಿ ಬೇಡ ಅಂತ ಬಿಟ್ಬಿಟ್ರೆ ಅಷ್ಟೇ. ಹಾಗೆ ಬಟ್ ಇವರು ರಿಷಾ ಮತ್ತೆ ಅಶ್ವಿನಿ ಮಧ್ಯೆ ಏನ್ ಆತರ ಆಗಲ್ಲ ಅಂತ. ಅವ್ರು ವಿಷಕಾರಿ ಕೊಟ್ಟಿರ್ಬೋದು, ನೆಕ್ಸ್ಟ್ ಇನ್ನೊಂದ್ ವಾರ ಆದ್ಮೇಲೆ ಅಮೃತ ಅಂತಾನೆ ಕೊಡ್ಬೋದು, ಹೇಳಕ್ಕಾಗೋದಿಲ್ಲ. ಹೇಳಕ್ಕಾಗೋದಿಲ್ಲ. ಅದು ಇವತ್ತು ಜಗಳ ಆಡಿಸುತ್ತೆ, ನಾಳೆ ಪ್ರೀತಿ ಮಾಡಿಸುತ್ತೆ, ನಾಳೆ ದಿನ ಇನ್ನೊಂದೇನು ಚಾಡಿ ಹೇಳ್ಬೇಕು ಅಂತ ಹೇಳ ಎಲ್ಲಾ ತರನು ಮಾಡಿಸ್ತದೆ ಬಿಗ್ ಬಾಸ್ ಅಲ್ಲಿ ಒಳಗಡೆ. ಓಕೆ, ಮಾಳು ಕ್ಯಾಪ್ಟನ್ ಆದ್ಮೇಲೆ ಸ್ವಲ್ಪ ಚೇಂಜ್ ಆಗಿದಾರ ಅಂತ. ಚೇಂಜ್ ಅಂದ್ರೆ ಇನ್ನ ಪಾಸಿಟಿವ್ ವೇ, ಅಂದ್ರೆ ಒಳ್ಳೆ ರೀತಿಯಲ್ಲಿ ಸ್ವಲ್ಪ ಜೋಶ್ ಬಂದಿದೆ ಅವರಿಗೆ, ಈ ತರ ಎಲ್ಲ ಅನ್ಸುತ್ತಾ ನಿಮಗೆ? ಅವ್ನು ಸ್ವಲ್ಪ ಬೆಟರ್ ಅಂತ ಅನಿಸುತ್ತೆ ಮೇಡಮ್. ಯಾಕಂದ್ರೆ ಅಲ್ಲಿ ಕ್ಯಾಪ್ಟನ್ ಆಗಂಟ್ಲು ಒಂಥರ ಇದು ಮಾಡು, ಎಲ್ಲೂ ಏನ್ ಮಾತಾಡೋದು ಥರದ್ದೆಲ್ಲ ಕಡಿಮೆ ಇತ್ತು. ಸಿಂಗಿಂಗ್ ಅಂತ ಬಂದಾಗ ಅಷ್ಟೇ ಆಡ್ತಾ ಇದ್ರು. ಬಟ್ ಈಗ ಕ್ಯಾಪ್ಟನ್ ಆದ್ಮೇಲೆ ಒಂದು ಸ್ವಲ್ಪ ಜವಾಬ್ದಾರಿ ಇರ್ತದೆ, ಅವರೇ ಹೇಳ್ಬೇಕಾಗ್ತದೆ, ಪ್ರತಿಯೊಂದು ಕೆಲಸನೂ ಮಾಡಿಸ್ಬೇಕಾಗ್ತದೆ. ಅದರಿಂದ ಒಂದು ಸ್ವಲ್ಪ ಬೆಟರ್ ಆಗಿದ್ದಾರೆ ಅಂತ ಅನಿಸ್ತಾ ಇತ್ತು. ಓಕೆ, ನಿಮ್ಗೆ ಮನೆಯಲ್ಲಿ ಯಾರು ಅಂದ್ರೆ ಏನು ಕೆಲಸನೇ ಮಾಡಲ್ಲ, ಸುಮ್ಮನೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ, ಅಂದ್ರೆ ಈ ಕಡೆ ಮನೆ ಕೆಲಸನೂ ಮಾಡೋದಿಲ್ಲ, ಆಕ್ಟಿವ್ ಆಗೂ ಇರಲ್ಲ, ಈ ತರ ಯಾರು ಅನ್ನಿಸ್ತಾರೆ ನಿಮಗೆ? ಗಿಲ್ಲಿನೇ. ಗಿಲ್ಲಿ ಅನ್ಸ್ತಾರ, ಕಾಕ್ರೋಚ್ ಸುದಿ ಅನ್ಸ್ತಾರ? ಕಾಕ್ರೋಚ್ ಸುದಿರು ಮಾಡೋದಿಲ್ಲ. ಬೈ ಚಾನ್ಸ್ ಗಿಲ್ಲಿನ ಹಿಡ್ದಿ ಪಡ್ದಿ ಬಲವಂತವಾಗಿ ಎಳ್ಕೆ ಬಂದ್ ಮಾಡ್ಬಿಡ್ತಾಳೆ. ಏನು ಕೆಲಸನೇ ಮಾಡ್ದಂಗೆ ಒಂದ್ ಸ್ವಲ್ಪ ಕಳ್ಳಾಟ ಮಾಡೋರು ಅಂದ್ರೆ ಕಾಕ್ರೋಚ್ ಸುಧೀರಣ. ಓಕೆ, ಅವ್ರ ಮನೇಲಿ ಏನ್ ಕೆಲಸನೂ ಮಾಡೋದಿಲ್ವಾ? ಅಲ್ಲಿ ಮನೆಯಲ್ಲಿ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಮೇಡಮ್. ಇಲ್ಲಿ ಬಿಗ್ ಬಾಸ್ ಮನೇಲಂತೂ ಆಲ್ಮೋಸ್ಟ್ ಕೆಲಸ ಮಾಡಿಲ್ಲ, ಒಂದ್ ಸ್ವಲ್ಪ ಕಳ್ಳಾಟನೇ ಜಾಸ್ತಿ. ಬಟ್ ಏನು ಪಾಪ ಗಿಲ್ಲಿ ಮಾತ್ರ ಹೈಲೈಟ್ ಆಗ್ಬಿಟ್ರು. ಮತ್ತೆ ಗಿಲ್ಲಿ ಅವ್ರ ಬಟ್ಟೆನೂ ತೊಳ್ಕೊಳಲ್ಲ ಹಂಗೆ ಹಿಂಗೆ ಅಂತ, ಕಾಕ್ರೋಚ್ ಸುದಿ ಹೈಲೈಟ್ ಆಗ್ಲಿಲ್ಲ. ಮತ್ತೆ ಅಂದ್ರೆ ಗಿಲ್ಲಿ ಬಟ್ಟೆ ಅವನೇನ್ ಮಾಡ್ತಾನೆ ಅಂದ್ರೆ, ಅವನು ಬಟ್ಟೆ ಇದೆ, ತುಂಬಾ ಇದೆ, ವಾಶ್ ಮಾಡ್ಬೇಕಾಗಿರೋ ತುಂಬಾ ಇದೆ, ಅವನೇನ್ ಮಾಡ್ತಾನೆ ಯಾರ್ದೋ ಚೆನ್ನಾಗ್ ಕಾಣ್ತಾನೆ ತೆಗ್ದು ಹಾಕತಾನೆ, ನನಗ್ ಬೇಕು ಅಂದ್ಬಿಟ್ಟು ಹಾಕಬಿಡ್ತಾನೆ. ಆ ತರ ಸ್ವಭಾವ. ಹಂಗಾಗಿ ಬಟ್ಟೆನೇ ವಾಶ್ ಮಾಡ್ಕೊಂಡಿಲ್ಲ ಅವರು. ಹಂಗೆ ಮಾಡ್ದಿ ಹಂಗೆ ಹಾಕಿರ್ತಾನೆ. ಮನೆ ಕೊಡು ಅಂದ್ರೆ ಬೇಡ ಸುಮ್ನೆ ಅಣ್ಣ, ಅಲ್ಲೇ ಯಾರೋ ಹಾಕತೀನಿ, ಎಲ್ಲರವನು ಹಾಕಟ್ಟಿದ್ದಾನೆ. ಅವ್ನು ಬೇಕಾಗಿರೋದು ಅಷ್ಟೇನೆ, ನನ್ಗೊಂದ್ ಬನೀನ್ ಕೊಡಿ ಅಷ್ಟೇನೆ, ಸರ್ಟ್ ಬೇಡ ಏನು ಬೇಡ, ಒಂದ್ ಬನೀನು, ಎಲ್ಲರ ಹತ್ರ ಒಂದ್ ಬನೀನ್ ತಗತಾನೆ ಹಾಕತಾನೆ ಅಷ್ಟೇ. ಓಕೆ, ಇನ್ನ ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟ್, ಯಾರ್ಯಾರು ಹೆಂಗೆ ಅಂತ. ಏನಂದ್ರೆ ನಿಮ್ ಜೊತೆ ಇದ್ದಿದ್ ಕಂಟೆಸ್ಟೆಂಟ್ ಗಳು ಒಬ್ರೊಬ್ರ ಹೆಸರು ಹೇಳ್ತೀನಿ ನಾನು, ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಒಂದ್ ವರ್ಡ್ ಅಥವಾ ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳ್ಬೇಕು. ರೆಡಿ ಇದೀರಾ? ಕರಿಬಸಪ್ಪ. ಕರಿಬಸಪ್ಪ ಅವ್ರು ಇಲ್ಲೇನು ವರ್ಕೆ ಆಗಂಗಿಲ್ಲ ಮೇಡಮ್. ಅಂದ್ರೆ ಅವ್ರು ಅಮಿತು ಒಳ್ಳೆ ಮಾತುಗಾರ, ಬಟ್ ಇಲ್ಲಿ ಮಾತಾಡ್ಲಿಲ್ಲ. ಇಲ್ಲ ಅವ್ರಿಗೆ ಜಂಟಿ ಇದ್ದಿದ್ದು ಏನಾದ್ರು ಸಮಸ್ಯೆ ಆಯ್ತಾ? ಆತರ ಏನಿಲ್ಲ, ಜಂಟಿ ಇದ್ರು ಅವ್ರು ಮಾತಾಡ್ಬೋದಾಗಿತ್ತು. ಅವ್ರು ಒಳ್ಳೆ ಮಾತುಗಾರ, ಅಮಿತು ಮಾತಾಡ್ಲಿಲ್ಲ. ಕಾಕ್ರೋಚ್ ಸುದಿ ಒಳ್ಳೆ ಮಾತುಗಾರ. ಕಾವ್ಯ ಒಳ್ಳೆ ತಂಗಿ. ಗಿಲ್ಲಿ ಒಬ್ಬ ಅದ್ಭುತ ಹಾಸ್ಯ ನಟ. ಜಾನ್ವಿ ಮೇಕಪ್. ಅಶ್ವಿನಿ ಗೌಡ ಅವರು ಒಳ್ಳೆ ಹೋರಾಟಗಾರರು. ಅಶ್ವಿನಿ SN ಅಂದ್ರೆ ಏನು ಕಾಣಿಸ್ತಾ ಇಲ್ಲ. ಅಭಿಷೇಕ್ ಕಾಣಿಸ್ತಾ ಇಲ್ಲ. ಧನುಷ್ ಬರೀ ಗೇಮ್ ಅಷ್ಟೇ. ಧ್ರುವಂತ್ ಡ್ರಿಲ್ಲಿಂಗ್ ಮಿಷಿನ್. ಒಪ್ಕೊಂತೀರಾ ನೀವು? ನಿಮಗೆ ಹೌದು. ಓಕೆ, ಮಲ್ಲಮ್ಮ. ಅಮ್ಮ ನಿಜವಾಗ್ಲೂ, ಯಾಕಂದ್ರೆ ಆ ವಯಸ್ಸಿನಲ್ಲಿ ಬಂದವರೇ ಅಂದ್ರೆ ನಿಜವಾಗ್ಲೂ ತುಂಬಾ ಅದು ಖುಷಿ. ಅವ್ರು ಬಂದಿರೋದೇ ಒಂದು ದೊಡ್ಡ ಸಾಧನೆ. ನಮ್ಗೆಲ್ಲ ಒಂಥರ ತುಂಬಾ ಖುಷಿ ಆಯ್ತು ಅವ್ರ ಮಲ್ಲ ಬಂದಿರೋದು. ರಕ್ಷಿತಾ ಒಳ್ಳೆ ಮಾತುಗಾರೆ. ಮಂಜು ಭಾಷಿಣಿ ಏನು ಕಾಣಿಸ್ನೇ ಇಲ್ಲ. ರಾಶಿಕಾ ಬ್ಯೂಟಿ. ಸ್ಪಂದನ ಬ್ಯೂಟಿ. ಮಾಳು ಒಳ್ಳೆ ಹಾಡುಗಾರ. ಓಕೆ, ಸತೀಶ್ ಅಯ್ಯೋ ಇರಿಟೇಷನ್. ರಿಷಾ ಒಳ್ಳೆ ಬ್ಯೂಟಿ, ನನ್ನ ಜೊತೆ ಒಳ್ಳೆ ಬಾಂಡಿಂಗು. ಸೂರಜ್ ಒಳ್ಳೆ ಗೇಮ್ ಪ್ಲೇಯರ್ ಅಂತ ಹೇಳ್ಬೋದು. ರಘು ಮ್ಯೂಟೆಂಟ್.
ಮಗು ಅಂತ ಹೇಳ್ಬೋದು. ಮಗುನು ರಿಯಲಿ ಮಗುನೇ ಅವರು. ಯಾಕಂದ್ರೆ ಅವ್ರು ಇರೋದ್ಗೂ ಅವ್ರ ಮನಸ್ಸಿರೋದ್ಗೂ ಬಹಳ ವ್ಯತ್ಯಾಸ ಇದೆ. ಹೊರಗಡೆ ಹೇಗಿದಾರೋ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ ಮನೆಯಲ್ಲಿ ನೋಡಕ್ ಅನ್ಕೊಂಡ್ರು ತುಂಬಾ ಮಗು ಸ್ವಭಾವ ಅವರು. ಓಕೆ, ಇನ್ನ ಈ ಸಲ ಬಿಗ್ ಬಾಸ್ ಯಾರು ಗೆಲ್ಬಹುದು ಅನ್ಸುತ್ತೆ ನಿಮಗೆ? ನನಗೆ ಯಾರು ಗೆಲ್ತಾರೆ ಅಂತ ಹೇಳಕ್ ಕಷ್ಟ ಆಗ್ಬಿಡ್ತದೆ. ಫಿನಾಲೆಯಲ್ಲಿ ಯಾರು ಇರ್ಬೋದು? ಗಿಲ್ಲಿ, ಅಶ್ವಿನಿ ಮೇಡಮ್ ಆಗ್ಬೋದು, ಆಮೇಲೆ ರಕ್ಷಿತಾ, 3 ಜನ ಅಷ್ಟೇ ನನಗೆ ಕಾಣಿಸ್ತಾರೆ. ನೆಕ್ಸ್ಟ್ ವೀಕ್ ಯಾರು ಎಲಿಮಿನೇಟ್ ಆಗ್ತಾರೆ ಅನ್ಸುತ್ತೆ ನಿಮಗೆ? ನಾವು ಅನ್ಕೊಂಡಂಗಿಲ್ಲ ಮೇಡಮ್. ಅಲ್ಲ, ಅಂದಾಜು ಯಾರು ಇರ್ಬೋದು ಅಂದ್ರೆ ಯಾರು ಪೊಟೆನ್ಶಿಯಲ್ ಇಲ್ಲ, ಸ್ವಲ್ಪ ಬೇಗ ಬರ್ಬೋದು? ಸಾಧ್ಯನೇ ಇಲ್ಲ, ಹೇಳಕ್ ಸಾಧ್ಯನೇ ಇಲ್ಲ. ಯಾರು ಬೇಕಾದ್ರೂ ಬರ್ಬೋದು? ಯಾರು ಬೇಕಾದ್ರೂ ಬರ್ಬೋದು. ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕೂಡ ಬೇಕು. ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಉಳಿಬೋದು. ಓಕೆ, ಮನೆಯಲ್ಲಿ ನಿಮ್ಗೆ ಯಾರು ಖಾಲಿ ಡಬ್ಬ ಅನ್ಸ್ತಾರೆ ಜಾಸ್ತಿ? ಈಗ ಸ್ಪಂದನ ಹಂಗ ಅನ್ನಿಸ್ತದೆ, ಆಮೇಲೆ ಅಭಿಯರು ಹಂಗ ಅನ್ನಿಸ್ತಾರೆ. ಖಾಲಿ ಡಬ್ಬ ಅಂದ್ರೆ ಯಾವ ತರ ಅಂದ್ರೆ ಏನು ಯೂಸ್ ಆಗ ತುಂಬಾ ಬಂದು ಸುಮ್ನೆ ಸೌಂಡ್ ಮಾಡೋದು, ಸುಮ್ನೆ ಸೌಂಡ್ ಮಾಡ್ತಾರೆ, ಏನು ಇರಲ್ಲ ಒಳಗೆ. ಅದನ್ನೇ ಏನು ಸೌಂಡೇ ಇಲ್ಲದೆ ಸುಮ್ನಿರೋ ಅಂತಾರೆ ಯಾರು ಅಂದ್ರೆ ಖಾಲಿ ಡಬ್ಬ ಅಂದ್ರೆ ಒಳಗಡೆ ಏನು ಇಲ್ಲದೆ ಸುಮ್ನೆ. ಹಂಗಲ್ಲ, ಖಾಲಿ ಡಬ್ಬ ಅಂತಂದ್ರೆ ಸುಮ್ನೆ ಸೌಂಡ್ ಮಾಡ್ತಾರೆ, ಬಟ್ ಏನಂದ್ರೆ ಅಲ್ಲಿ ಏನು ಒಳಗಡೆ ಕಿಸಿಯಲ್ಲ, ಆ ತರದವ್ರು. ಆ ತರ ಅಂದ್ರೆ ರಿಷನ್ನೇ. ಓಕೆ, ಏನು ಇರಲ್ಲ, ಅಲ್ಲಿ ಮ್ಯಾಟ್ರೇ ಇರೋದಿಲ್ಲ. ತುಂಬಾ ಜಗಳ. ಈಗ ನೀವು ಏನೋ ಜಗಳ ಆಡ್ತಾ ಇವಿ ಅಂತ ತಿಳ್ಕೊಳ್ಳಿ, ಬಂದು ಅವಳು ಇಬ್ರಿಗೂ ಮೇಲೆ ಜಗಳ ಬಿಡ್ತಾಳೆ. ಯಾಕಂಗೆ ಅಂತ ನಾನು ಇಲ್ಲಿ ಸುಮಾರು ತಡಿ, ಈಗ ರಿಷಾದ್ ನಮ್ಮ ಮೇಲೆ ಜಗಳಕ್ಕೆ ಬೀಳಿ ನಾನು ಸುಮ್ಮನೆ ರೇಗಾಡ ಅಂದ್ಬಿಟ್ಟು ನಾನು ಅವನು ಹಂಗೆ ಅಂದ್ರೆ ಹೌದು ಕಣಗಿಲ್ಲ ನೀನು ಹೇಳ್ತಾರೆ ಹಂಗೆ ಅಂತ ಜಗಳ ಬಿಡ್ಬಿಟ್ಟು ಅವಾಗ ನೋಡ್ದಲ್ಲ ನಾವ್ ಹೇಳಿಲ್ವಾ ಅಂತ ಎಷ್ಟೋ ಸಲ ಹಾಕೊಂಡಿದೀವಿ. ಸರಿ ಯಾವುದು ಜಗಳ ಮಾಡ್ಬೇಕಾ ಇಲ್ವಾ ಗೊತ್ತೇ ಆಗೋದಿಲ್ಲ. ಜಗಳ ಮಾಡ್ತಾ ಇದೀವ ಬಂದ್ಬಿಡೋದು. ಖಾಲಿ ಪಲಾವ್ ಅಂತ ಯಾರು ಅನ್ಸ್ತಾರೆ? ಖಾಲಿ ಪಲಾವ್ ಅಂದ್ರೆ ಮೇಡಮ್, ಖಾಲಿ ಪಲಾವ್ ಅಂದ್ರೆ ಇವಾಗ ನಿಮ್ ಮುಂಚೆ ಹೇಳಿದ್ರಿ ಗೊತ್ತಾ, ಅಂದ್ರೆ ಏನಿಲ್ಲ ಸುಮ್ನೆ ಇದಾರ ಮನೆಯಲ್ಲಿ ಅಷ್ಟೇ. ಸ್ಪಂದನ ಮತ್ತೆ ಅಭಿ, ಧನುನು ಅಷ್ಟೇ. ಗೇಮ್ ಅನ್ನೋದು ಬಿಟ್ರೆ ಬೇರೆ ಇನ್ನೂ ಬೇಕು ಅಂತ ಅನಿಸ್ತದೆ. ಆಮೇಲೆ ಧ್ರುವು, ಆಮೇಲೆ ಜಾನ್ವೇರು, ಆಮೇಲೆ ಕಾಕ್ರೋಚ್ ಸುಧೀರ್ ಅವರು ಈಗ ಇತ್ತೀಚೆಗೆ ಅಂತೂ ಫುಲ್ಲು ಇಳ್ದೋಗಿದ್ದಾರೆ ಅಂತ ಅನಿಸ್ತದೆ. 1-2 ವಾರದಿಂದ ಸುದೀಪ್ ಸರ್ ಒಂದ್ಸಲ ಬೈದ್ಬಿಟ್ಟಿದ್ರು ಯಾವ್ದೋ ವಿಚಾರಕ್ಕೆ, ಅವಾಗಿಂದ ಫುಲ್ ಡೌನ್ ಆಗ್ಬಿಟ್ಟಿದ್ದಾರೆ ಅಂತ ಅನಿಸ್ತದೆ. ಅದು ಏನೋ ರಕ್ಷಿತನಿಗೆ ಅದೊಂದು ಪದ ಬಳಸ್ತಾರೆ, ಆ ಪದ ಬಳಸಿದಾಗಿಂದ ಸ್ವಲ್ಪ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ. ಸುದೀಪ್ ಸರ್ ಒಂದ್ಸಲ ಬೈತಾರೆ ಅದೇ ರಕ್ಷಿತನ ವಿಚಾರವಾಗಿ, ಅವಾಗಿಂದ ಫುಲ್ ಡೌನ್ ಆಗ್ಬಿಟ್ಟಿದ್ದಾರೆ. ಅಕಸ್ಮಾತ್ ನಿನ್ನೆ ಸುದಿಯೋರ್ ಅಲ್ದಲೆ ಬೇರೆ ಯಾರಾದ್ರೂ ಆ ಜಾಗದಲ್ಲಿದ್ದು ಅವ್ರು ಎಲಿಮಿನೇಟ್ ಆಗಿದ್ರೆ ನಿಮ್ಗೆ ಹಿಂಗೂ ಮನೆಯಿಂದ ಹೊರಗೆ ಬರ್ಬೇಕಂತ ಆಸೆ ಇತ್ತು, ಏನ್ ಮಾಡ್ತಾ ಇದ್ರಿ ಆಗ? ಯಾವ್ದು ಮೇಡಮ್? ಅಂದ್ರೆ ನಿಮ್ ಜೊತೆಗೆ ಕಾಕ್ರೋಚ್ ಅಲ್ದಲೆ ಬೇರೆ ಯಾರಾದ್ರೂ ಇದ್ದು ಅವರು ಎಲಿಮಿನೇಟ್ ಆಗಿದ್ರೆ, ಅಂದ್ರೆ ಅವರಿಗೆ ವೋಟ್ಸ್ ಕಡಿಮೆ ಬಂದು ಎಲಿಮಿನೇಟ್ ಆಗಿ ನೀವು ಮನೆಯಲ್ಲೇ ಉಳ್ಕೊಬೇಕಾಗಿದ್ದ ಪರಿಸ್ಥಿತಿ ಬಂದಿತ್ತು ಅಂದ್ರೆ ಏನ್ ಮಾಡ್ತಾ ಇದ್ರಿ? ಇಲ್ಲ, ನಾನು ಬರ್ಲೇಬೇಕು ಅಂತ ಡಿಸೈಡ್ ಮಾಡಿದ್ನಲ್ಲ ಮೇಡಮ್. ಬಟ್ ಆದ್ರೆ ಬಿಗ್ ಬಾಸ್ ಅಲ್ಲಿ ಹಂಗಿರಲ್ಲ, ಜನಗಳು ಡಿಸೈಡ್ ಮಾಡದ್ಮೇಲೆ ಹೋಗ್ತೀವಿ ಅಂತ ತುಂಬಾ ಪದೇ ಹೇಳಿದ್ರೆ ಕಳಿಸ್ಬಿಡ್ತಾರೆ. ಆಮೇಲೆ ಬಾಕ್ಲನ್ನ ಹೋಗಿ ಆ ಗೇಟ್ ಇಂದ ಆ ಕಡೆ ಹೋಗಂಗಿಲ್ಲ, ಅದು ರೂಲ್ಸ್ ಬ್ರೇಕ್ ಮಾಡ್ದಂಗೆ. ನಾನು ಅಲ್ಲಿ ಹೋಗ್ಬಿಟ್ಟು ಎಲ್ಲ ತೆಗಿರಿ ಓಪನ್ ಮಾಡಿ ಅಂತೆಲ್ಲ ಹೇಳಿದ್ನಲ್ಲ, ಅದು ರೂಲ್ಸ್ ಬ್ರೇಕ್ ಮಾಡ್ದಂಗೆ. ಆಮೇಲೆ ಬಿಗ್ ಬಾಸ್ ನಮ್ ಜೊತೆ ಹೇಳ್ತಾರೆ, ಇದು ನಾವು ಕಳ್ಸೋದಲ್ಲ. ಬಿಗ್ ಬಾಸ್ ಸುದೀಪ್ ಸರ್ ಹೇಳ್ತಾರೆ, ಇದು ನನ್ನ ನಿರ್ಧಾರ ಅಲ್ಲ, ಆಡಿಯನ್ಸೇ ನಿಮ್ ಬೇಡ ಓಟ್ ಕಡಿಮೆ ಇದೆ ಹೋಗಂದ್ರೆ ಅವರೇ ಉಳ್ಸೋಕು ಅವರೇನೆ ಕಳ್ಸೋಕು ಅವರೇನೆ, ಅವ್ರು ಹೇಳ್ದಾಗ ಅಷ್ಟೇ ನೀವು ಹೋಗೋದು, ಅಷ್ಟೇ ಬೇಡ ಇರಿ ಅಂತ ಅಂತಾರೆ. ಇಲ್ಲ ನಾನು ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಬಂದಿದ್ದು. ಓಕೆ, ಇದೊಂದು ಲಾಸ್ಟ್ ಕ್ವೆಶನ್ ಏನು ಅಂತಂದ್ರೆ, ನೀವು ಮನೆಯಿಂದ ಹೊರಗೆ ಬಂದು ಈಗಲೇ ಒಂದಿನ ಆಗಿರತ್ತೆ, ತುಂಬಾ ಏನು ತಿಳ್ಕೊಳೋದಿಕ್ ಆಗಿರೋದಿಲ್ಲ, ಬಟ್ ಅಲ್ಪ ಸ್ವಲ್ಪ ಏನೋ ಬಿಗ್ ಬಾಸ್ ಅಲ್ಲಿ ನಡೆದಿದ್ದು ಅಥವಾ ಮನೆ ಹೊರಗೆ ನಡೆದಿದ್ದು ಏನೋ ಗೊತ್ತಿರತ್ತೆ ನಿಮಗೆ. ಮನೆ ಹೊರಗೆ ಬಂದ್ಮೇಲೆ ಗಿಲ್ಲಿಗೆ ಮತ್ತೆ ರಕ್ಷಿತಾಗೆ ಸಿಗ್ತಾ ಇರೋ ಸಪೋರ್ಟ್ ನೋಡಿ ನಿಮ್ಗೆ ಏನ್ ಅನ್ಸ್ತು? ಅಂದ್ರೆ ಎಕ್ಸ್ಪೆಕ್ಟ್ ಮಾಡಿದ್ರ ಇಷ್ಟು ಸಪೋರ್ಟ್ ಸಿಗುತ್ತೆ? ನೋಡಿಲ್ಲ ಇನ್ನು, ನಿಜ ನಾನು ನೋಡಿಲ್ಲ. ಏನಾಗಿದೆ ಒಂದ್ ಸ್ವಲ್ಪ ನಾನು ನೋಡೆ, ಮೊಬೈಲು ನನ್ನ ಕೈಗೆ ಇನ್ನೂ ಬಂದೇ ಇಲ್ಲ. ನನ್ಗೆ ಏನು ಹೋಗೈತೆ ಏನು ಟ್ರೋಲ್ ಆಗ್ತೈತೆ ಅನ್ನೋ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ಈಗ ಇಲ್ಲಿ ತನಕ ಮಾತಾಡತ್ತೋ ಅಲ್ಲಿದ್ದು ಅಷ್ಟೇ, ಕೆಲವು ಗೊತ್ತಿರೋದು ಅಷ್ಟೇ ಮಾತಾಡ್ತೇನೆ ನಿಮ್ಗೆ. ನಾನೇ ಹೇಳ್ಬಿಡ್ತೀನಿ, ಗಿಲ್ಲಿಗೆ ರಕ್ಷಿತನ್ಗೆ ಆಕ್ಚುಲಿ ಮನೆಯಿಂದ ಇಲ್ಲಿ ಹೊರಗಡೆ ಆಡಿಯನ್ಸ್ ಕಡೆಯಿಂದ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಅಂದ್ರೆ ಕೆಲವೊಂದ್ ಕಡೆ ಏನಾಗ್ತಿದೆ, ಗಿಲ್ಲಿನ ಮತ್ತೆ ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದಾರೆ ಮನೆ ಒಳಗಡೆ ಇರೋರು ಅಂತಾನು ಆಗ್ತಾ ಇದೆ. ಈಗ ನಾನ್ ಹೇಳಿರೋ ಪ್ರಕಾರನೇ ನಿಮಗೆ ಗಿಲ್ಲಿಗೆ ರಕ್ಷಿತನ್ಗೆ ಸಿಗ್ತಿರೋ ಸಪೋರ್ಟ್ ನೋಡಿ ಏನ್ ಅನ್ಸುತ್ತೆ ನಿಮಗೆ? ತುಂಬಾ ಖುಷಿ ಆಗ್ತದೆ ಮೇಡಮ್. ಯಾಕೆಂದ್ರೆ ಅದು ಅವರು ಪಡ್ಕೊಂಡಿರೋದು, ಅಭಿಮಾನಿಗಳಿಂದ ಪಡ್ಕೊಂಡಿರೋದು ಯಾವತ್ತೂ. ಅದು ಸುಮ್ಮನೆ ಎಲ್ಲರೂ ಪಡ್ಕೊಳಕ್ ಸಾಧ್ಯನೇ ಇಲ್ಲ. ಅಭಿಮಾನಿಗಳನ್ನ ನಾವು ತುಂಬ ಖುಷಿ ಪಟ್ಟರೆ ಅವ್ರ ಕಡೆಯಿಂದ ಚಪ್ಪಾಳೆ ಪ್ರೀತಿ ಸಿಗುತ್ತೆ. ಹಂಗೆ ಅವರಿಬ್ಬರು ಅಭಿಮಾನಿಗಳನ್ನ ಮತ್ತೆ ಪ್ರೀತಿನ ಸಂಪಾದನೆ ಮಾಡಿದ್ದಾರೆ. ಈಗ ನಾವು ಯಾರನ್ನಾದ್ರೂ ನನಗೆ ಸ್ಟ್ರಾಂಗ್ ಅನ್ನೋರನ್ನ ನಾವು ಯಾವತ್ತೂ ಔಟ್ ಮಾಡಬೇಕು, ನನಗೆ ಈಸಿ ಆಗಲಿ ಅನ್ನೋದೇ ಒಂದು ಗೇಮ್ ಒಂದಾಗ ಇರುತ್ತೆ. ಯಾಕಂದರೆ ಈಗ ನೀವು ಅಂತ ಅನ್ಕೊಳ್ಳಿ, ನನಗಿಂತ ನೀವು ಸ್ಟ್ರಾಂಗ್ ಅಂದರೆ ನಿಮ್ಮನ್ನ ನಾನು ಕಳಿಸ್ಬಿಟ್ರೆ ನನಗೊಂದು ಸ್ವಲ್ಪ ದಾರಿ ಈಸಿ ಆಗುತ್ತೆ ಅಂತ. ಆ ಥರಲ್ಲಿ ತುಂಬ ಜನ ಪ್ಲ್ಯಾನ್ ಮಾಡ್ತಾ ಇರ್ಬೋದು.
ಸ್ಟ್ರಾಂಗಾಗಿ ಕಳಿಸ್ಬಿಟ್ಟು ನಾವು ಈಸಿ ಮಾಡ್ಕೊಳ್ಳೋಣ ಅಂತ. ಓಕೆ ಚಂದ್ರಪ್ರಭಾ ಅವರೇ, ನಿಮ್ಮ ಜೊತೆ ಮಾತಾಡಿ ಭಾಳ ಖುಷಿ ಆಯಿತು. ನಿಮ್ಮ ನೆಕ್ಸ್ಟ್ ಏನೆಲ್ಲ ಪ್ರಾಜೆಕ್ಟ್ ಮಾಡಬೇಕು ಅಂದ್ಕೊಂಡಿರೋ ಅದೆಲ್ಲದಕ್ಕೂ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಮೇಡಮ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡೋದಕ್ಕೆ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ಹೊತ್ತಿನ ವಿಶೇಷ. ಮತ್ತೆ ಭೇಟಿ ಆಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.